ನಮಸ್ಕಾರ ಎಲ್ಲರಿಗೂ. ನಾನು ಚಿತ್ರಕುಮಾರ್ ಕೆ ವಿ ಅಂತ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಲಿಜೆಟ್ ಮತ್ತು ಟೆಕ್ನಿಕಲ್ ಎಜುಕೇಷನಿಂದ ಇವತ್ತಿನ ಈ ಎಲ್ ಎಮ್ ಎಸ್ ಪ್ರೋಗ್ರಾಮ್ನಲ್ಲಿ ಡಿಸೈನ್ ಆಫ್ ಆರ್ ಸಿ ಸಿ ಸಬ್ಜೆಕ್ಟ್ನ ಸ್ಟೇರ್ ಕೇಸ್ ಡಿಸೈನ್ನ ಎರಡನೇ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇನ್ ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಬೇಸಿಕ್ ರಿಲೇಟೆಡ್ ಟು ಸ್ಟೇರ್ ಕೇಸ್ ಬಗ್ಗೆ ತಿಳ್ಕೊಂಡ್ವಿ. And some of the guidelines which is required for the design of the staircase ಅದರ ಬಗ್ಗೆ ಇನ್ನೂ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ವಿಚ್ ವಿಲ್ ಬಿ ಯೂಸ್ಫುಲ್ ಇನ್ ವೈಲ್ ಡಿಸೈನಿಂಗ್ ದಿ ಸ್ಟೇರ್ಕೇಸ್. ನಮ್ಮ ಈ ಸೆಷನಲ್ಲಿ ಫಸ್ಟು ಐ ವಿಲ್ ಡಿಸ್ಕಸ್ ಅಬೌಟ್ ದಿ ಬೇಸಿಕ್ ಸ್ಟೆಪ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿ ಡಿಸೈನ್ ಆಫ್ ದಿ ಸ್ಟೇರ್ಕೇಸ್. ಅದಾದಮೇಲೆ ಒಂದು ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡೋಣ. So let us start with the general steps which will be followed while designing the staircase. ನಾರ್ಮಲಿ ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ನಾರ್ಮಲಿ ಏನೇನು ಇದಿರುತ್ತೆ, ವಿಚ್ ವಿಲ್ ಬಿ ನಾರ್ಮಲಿ ದೇ ಆರ್ ಪ್ರೊವೈಡಿಂಗ್ ಸೈಜ್ ಆಫ್ ದಿ ಸ್ಟೇರ್ ಕೇಸ್ ಕೊಟ್ಟಿರ್ತಾರೆ, ಫ್ಲೋರ್ ಟು ಫ್ಲೋರ್ ಹೈಟ್ ಕೊಟ್ಟಿರ್ತಾರೆ, ಟ್ರೆಡ್ ರೈಸರ್ ಕೊಟ್ಟಿರ್ತಾರೆ. ಇಷ್ಟು ಒಂದು ಇದನ್ನು ಮತ್ತು ಗ್ರೇಡ್ ಆಫ್ ದಿ ಕಾಂಕ್ರೀಟ್, ಗ್ರೇಡ್ ಆಫ್ ದಿ ಸ್ಟೀಲ್, ಈ ಡೇಟಾವನ್ನು ನಾರ್ಮಲಿ ಪ್ರೊವೈಡ್ ಮಾಡಿರ್ತಾರೆ. ಅಂಥ ಇದ್ದಾಗ ಒಂದು ಇಫ್ ಇಟ್ ಈಸ್ ಅ ಡಾಗ್ ಲೆಗ್ಡ್ ಸ್ಟೇರ್ ಕೇಸ್ ಅದಾದಾಗ ಯಾವ ರೀತಿ ನಾವು ಮಾಡ್ಬೋದು ಅಂತ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ವಿ ನೀಡ್ ಟು ಪ್ರಪೋರ್ಷನೇಟ್ ದಿ ಸ್ಟೇರ್ ಕೇಸ್. ಈಗ ಫ್ಲೋರ್ ಟು ಫ್ಲೋರ್ ಹೈಟ್ ಕೊಟ್ಟಾಗ ವಿ ನೀಡ್ ಟು ಮೇಕ್ ಇಟ್ ಔಟ್ 2 ಫ್ಲೈಟ್ಸ್ ಆಗಿ ನಾವು ಮಾಡಬೇಕಾಗುತ್ತೆ. ಓಕೆ, ಡಾಗ್ ಲೆಗ್ಡ್ ಇದ್ದಾಗ. ಸೊ ಆ ಥರ ಸಿಚುವೇಷನ್ನಲ್ಲಿ ಹೌ ಈಕ್ವಲಿ ಇಟ್ ಹ್ಯಾಸ್ ಟು ಬಿ ಡಿವೈಡೆಡ್ ವಿತ್ ರೆಸ್ಪೆಕ್ಟ್ ಟು 2 ಫ್ಲೈಟ್ಸ್. ಅದಕ್ಕೆ ಫಸ್ಟ್ ಬಂದು ಫಿಕ್ಸಿಂಗ್ ದಿ ಡೈಮೆನ್ಷನ್ ಆಫ್ ದಿ ಟ್ರೆಡ್, ರೈಸರ್ ಆ್ಯಂಡ್ ದಿ ನಂಬರ್ ಆಫ್ ದಿ ಸ್ಟೆಪ್ಸ್. ಸೊ ವರ್ಟಿಕಲ್ ಡಿಸ್ಟೆನ್ಸ್ ಫ್ಲೋರ್ ಟು ಫ್ಲೋರ್ ಹೈಟ್ ಗೊತ್ತಿರುತ್ತೆ. ವಿ ನೀಡ್ ಟು ಡಿವೈಡ್ ಈಕ್ವಲಿ ಫಾರ್ distributing in each flight. Okay, height of the each flight small h is equal to capital H by 2. ಓಕೆ, ಸೊ ಅದು ಮಾಡಿದಾಗ ಈಚ್ ಫ್ಲೈಟಲ್ಲಿ ಎಷ್ಟು ಹೈಟ್ ಬರುತ್ತೆ ಅಂತ. ಸೊ ಈ ಕೇಸಲ್ಲಿ ತಗೊಂಡ್ರೆ ನಮಗೆ ಇಲ್ಲಿಂದ ಇದರ ಒಳಗೆ ಈ ಹೈಟಲ್ಲಿ ಎಷ್ಟು ಹೈಟ್ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಇಲ್ಲಿ. ಸೊ ಅಸ್ಯೂಮ್ ರೈಸರ್ ಸುಟೇಬಲಿ ಕೊಡಲಿಲ್ಲ ಅಂತಂದರೆ, ಪ್ರಾಬ್ಲಮಲ್ಲಿಲ್ಲ ಅಂದರೆ ಯು ಕ್ಯಾನ್ ಸುಟೇಬಲಿ ವಿತಿನ್ 150 to 175 mm ವರೆಗೆ ನೀವು ಅದನ್ನು ಅಸ್ಯೂಮ್ ಮಾಡ್ಕೋಬೋದು. ಸೊ ಅದು ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ರೈಸಸ್. ಈ ವಿತಿನ್ ಹೈಟಲ್ಲಿ ಎಷ್ಟು ಪ್ರೊವೈಡ್ ಮಾಡ್ಬೋದು, H by R. ಸೊ ವಿಲ್ ಗೆಟ್ ದಿ ನಂಬರ್ ಆಫ್ ರೈಸಸ್. ಸೊ ಆಲ್ರೆಡಿ ನಾವು ಗೈಡ್ಲೈನ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ ಕೂಡ, ಒಂದು ಫ್ಲೈಟಲ್ಲಿ ಮ್ಯಾಕ್ಸಿಮಮ್ 12 ನಂಬರ್ ಆಫ್ ಸ್ಟೆಪ್ಸನ್ನು ನಾವು ರಿಸ್ಟ್ರಿಕ್ಟ್ ಮಾಡಬೇಕು ಅಂತ. ಸೊ ಅಕಾರ್ಡಿಂಗ್ ಟು ದಟ್ ಒನ್ ವಿ ಕ್ಯಾನ್ ಮೇಕ್ ಔಟ್ ಆ್ಯಕ್ಚುಯಲ್ ರೈಸರ್. ಈಗ ಸಪೋಸ್ ಫ್ರ್ಯಾಕ್ಷನ್ ಬಂತು ವ್ಯಾಲ್ಯೂ, ಅದನ್ನು ನೆಕ್ಸ್ಟ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ. ರೌಂಡ್ ಆಫ್ ಮಾಡಿದಾಗ ನಿಮ್ಮ ಆ್ಯಕ್ಚುಯಲ್ ರೈಸರ್ ಕೂಡ ಕಡಿಮೆ ಆಗೋಗುತ್ತೆ. ಸೊ ಆ್ಯಕ್ಚುಯಲ್ ರೈಸರ್ ಈಸ್ ಈಕ್ವಲ್ ಟು ಸ್ಮಾಲ್ ಹೆಚ್ ಬೈ ಡಿವೈಡೆಡ್ ಬೈ ನಂಬರ್ ಆಫ್ ರೈಸರ್ಸ್. ಅದು ಮಾಡಿದಾಗ ನಿಮಗೆ ಆ್ಯಕ್ಚುಯಲ್ ರೈಸರ್ ಎಷ್ಟು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಓಕೆ, ಪ್ರಪೋರ್ಷನಿಂಗಲ್ಲೇ ನಂಬರ್ ಆಫ್ ಟ್ರೆಡ್ಸ್. ಆ್ಯಕ್ಚುಲಿ ನಂಬರ್ ಆಫ್ ಟ್ರೆಡ್ಸ್ ಬಂದು ರೈಸರ್ಗಿಂತ ಒಂದು ಕಡಿಮೆ ಇರುತ್ತೆ. ಸೊ ನಂಬರ್ ಆಫ್ ರೈಸರ್ಸ್ -1. ವಿಡ್ತ್ ಆಫ್ ದಿ ಸ್ಟೇರ್. ಸೊ ಇದನ್ನು ನಾವು ಈ ಡೈರೆಕ್ಷನ್ ಇಲ್ಲಿಂದ ಇಲ್ಲಿಗಿರುವಂಥ ಇದನ್ನು ನಾವು ವಿಡ್ತ್ ಅಂತ ಕರಿತೀವಿ, ಇಲ್ಲಿಂದ ಇಲ್ಲಿಗಿರೋದು. ಸೊ ನಾರ್ಮಲಿ ವಿಡ್ತ್ ಆಫ್ ರೈಸರ್ width of the stair that is equal to width of the room minus gap. ಈ ಗ್ಯಾಪನ್ನು ಮೈನಸ್ ಮಾಡಿದ್ರೆ ನಿಮಗೆ
ವಿಡ್ತ್ ಆಫ್ ದಿ ಸ್ಟೇ ಸಿಗುತ್ತೆ. ಇಲ್ಲಿಂದ ಇಲ್ಲಿಗಿರೋದು ಮತ್ತು ಇಲ್ಲಿಂದ ಇಲ್ಲಿಗಿರುವಂಥ ಸ್ಟೇರ್ ಸಿಗುತ್ತೆ. ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ಈಚ್ ಫ್ಲೈಟಲ್ಲಿ ಎಷ್ಟು ವಿಡ್ತ್ ಇಲ್ಲಿಂದ ಇಲ್ಲಿವರೆಗೆ, ಈಚ್ ಫ್ಲೈಟಲ್ಲಿ ಎಷ್ಟು ವಿಡ್ತ್ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಮಿನಿಮಮ್ ವಿಡ್ತ್ ಆಫ್ ದಿ ಲ್ಯಾಂಡಿಂಗ್. ಈ ವಿಡ್ತ್ ಆಫ್ ದಿ ಲ್ಯಾಂಡಿಂಗ್ ಇದೆ ಅಲ್ವಾ. ನಾರ್ಮಲ್ ಪ್ರೊಸೀಜರ್ ಏನು ಅಂತ ಹೇಳುತ್ತೆ ಅಂದರೆ, ವಿಡ್ತ್ ಆಫ್ ದಿ ಸ್ಟೇರ್ ಕೇಸ್ ಎಷ್ಟಿರುತ್ತೆ, ವಿಡ್ತ್ ಆಫ್ ದಿ ಫ್ಲೈಟ್ ಎಷ್ಟಿರುತ್ತೆ ಅಷ್ಟೇ ನೀವು ವಿಡ್ತ್ ಆಫ್ ದಿ ಲ್ಯಾಂಡಿಂಗನ್ನು ಪ್ರೊವೈಡ್ ಮಾಡಿ. ಇಫ್ ಇಟ್ ಈಸ್ ರಿಕ್ವೈರ್ಡ್ ಮೋರ್ ದೆನ್ ದ್ಯಾಟ್ ಇಟ್ ಕ್ಯಾನ್ ಬಿ ಪ್ರೊವೈಡೆಡ್. ಬಟ್ ಮಿನಿಮಮ್ ಈ ವಿಡ್ತ್ ಆಫ್ ದಿ ಫ್ಲೈಟ್ ಎಷ್ಟಿರುತ್ತೆ ಅಷ್ಟನ್ನು ನೀವು ಪ್ರೊವೈಡ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಸೊ 1 ಮೀಟರ್ ಆರ್ ವಿಡ್ತ್ ಆಫ್ ದಿ ಫ್ಲೈಟ್, ಇಟ್ಸ್ ನಾಟ್ ನೆಸಸರಿ 1 ಮೀಟರ್, ಬಟ್ ಮಿನಿಮಮ್ ಈ ವಿಡ್ತ್ ಏನಿರುತ್ತೆ ಅಷ್ಟನ್ನಂತೂ ಇಲ್ಲಿ ಪ್ರೊವೈಡ್ ಮಾಡಲೇಬೇಕು. ಅಸ್ಯೂಮ್ ಟ್ರೆಡ್ ಸುಟೇಬಲಿ. ನೀವು ಟ್ರೆಡ್ ವಿಡ್ತನ್ನು ನೀವು ಸುಟೇಬಲ್ ಆಗಿ ಅಸ್ಯೂಮ್ ಮಾಡ್ಬೋದು. 225 mm to 350 mm ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್. ವಾಟ್ ಟೈಪ್ ಆಫ್ ಬಿಲ್ಡಿಂಗ್ ಇಟ್ ಈಸ್. ಇಟ್ ಅ ರೆಸಿಡೆನ್ಷಿಯಲ್, ಲೋವರ್ ವ್ಯಾಲ್ಯೂವನ್ನು ಚೂಸ್ ಮಾಡ್ಬೋದು. ಇಫ್ ಇಟ್ ಈಸ್ ಅ ಹೈಲಿ ಡೆನ್ಸ್ ಪಾಪ್ಯುಲೇಷನ್ ಮೂವಿಂಗ್ ಅರೌಂಡ್, ಓಕೆ, ಆ ಥರ ಸಿಚುವೇಷನಲ್ಲಿ ನಾವು 350 ಕೂಡ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಗೋಯಿಂಗ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಟ್ರೆಡ್ಸ್ ಇಂಟು ಟ್ರೆಡ್ ವಿಡ್ತ್. ಸೊ ಇಲ್ಲಿಂದ ಇಲ್ಲಿಗಿರೋ ಅಂತ ಇದು ಪೋರ್ಷನ್ ಇಲ್ಲಿದೆ ಅಲ್ವಾ, ಇಲ್ಲಿಂದ ಇಲ್ಲಿವರೆಗೆ. ಸೊ ಅದನ್ನು ಗೋಯಿಂಗ್ ಅಂತ ಕರಿತೀವಿ. ನಂಬರ್ ಆಫ್ ಟ್ರೆಡ್, ಎಷ್ಟು ಟ್ರೆಡ್ ಇದೆ ಪ್ಲಸ್ ಟ್ರೆಡ್ ವಿಡ್ತ್, ಅದನ್ನು ಮಾಡಿದಾಗ ಗೋಯಿಂಗ್ ಸಿಗುತ್ತೆ. ನೆಕ್ಸ್ಟ್ ಟು ನೋ ದಿ ಇಫೆಕ್ಟಿವ್ ಸ್ಪ್ಯಾನ್. ನಾನು ಪ್ರಿವಿಯಸ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಇಫೆಕ್ಟಿವ್ ಸ್ಪ್ಯಾನ್ ಯಾವ ರೀತಿ ತಗೋಬೇಕು ಅಂತ. ಈ ಕೇಸಲ್ಲಿ ನೋಡಿದ್ರೆ ಇಟ್ ಈಸ್ ರೆಸ್ಟಿಂಗ್ ಆನ್ ಅ ವಾಲ್ ಆನ್ ಐದರ್ ಸೈಡ್. ಸೊ ಸೆಂಟರ್ ಆಫ್ ದಿ ಹಾಫ್ ಆಫ್ ದಿ ಬೇರಿಂಗ್ ಆನ್ ಐದರ್ ಸೈಡ್ ತಗೊಳ್ಬೋದು. ಗೋಯಿಂಗ್ ಪ್ಲಸ್ ಇದು ಲ್ಯಾಂಡಿಂಗ್ ಬರುತ್ತೆ, ಇಲ್ಲೂ ಲ್ಯಾಂಡಿಂಗ್ ಇದ್ದರೆ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು, ಪ್ಲಸ್ half of the bearing on either side. Okay, bearing by 2 on either side we can take. That will be your effective span. Next ಓಕೆ, ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್. ಇಲ್ಲಿ ನಾವು ಥಿಕ್ನೆಸ್ ಆಫ್ ದಿ ವೇಸ್ ಸ್ಲ್ಯಾಬ್, ಈ ಥಿಕ್ನೆಸ್ಸನ್ನು ಇಲ್ಲಿಂದ ಈ ಜಂಕ್ಷನ್ ಇದು ಕಾರ್ನರಿಂದ ಕೆಳಗೆ ಬಾಟಮ್ ಸಾಫಿಟ್ವರೆಗೆ ಎಷ್ಟು ಥಿಕ್ನೆಸ್ ಬೇಕು ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ದ ಥಿಕ್ನೆಸ್ ಆಫ್ ದಿ ವೇಸ್ ಸ್ಲ್ಯಾಬ್ ಮೇ ಬಿ ಅಸ್ಯೂಮ್ಡ್ ಆಸ್ L/20 to L/25 for a trial section. Even that can be moved to L/25 ಇಂದ L/30 ವರೆಗೂ ಕೂಡ ನಾವು ತಗೊಳ್ಬೋದು. ಡಿಪೆಂಡಿಂಗ್ ಆನ್ ದಿ ಲೋಡಿಂಗಲ್ಲಿ ನಾವು ಅದನ್ನು ಮಾಡಬೇಕಾಗತ್ತೆ. ಇಫೆಕ್ಟಿವ್ ಕವರ್ ಇಸ್ ಈಕ್ವಲ್ ಟು ವಿ ಕ್ಯಾನ್ ಅಸ್ಯೂಮ್ ಬೈ 20 to 25 mm. ನಿಮಗೆ ಆಗ ಡಿ ಗೊತ್ತಿದೆ ಇಲ್ಲಿ, ಇಫೆಕ್ಟಿವ್ ಡೆಪ್ತ್ ಪ್ಲಸ್ ಇಫೆಕ್ಟಿವ್ ಕವರ್ ಮಾಡಿದಾಗ ಓವರಾಲ್ ಡೆಪ್ತ್ ಆಫ್ ದಿ ವೇಸ್ ಸ್ಲ್ಯಾಬ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಕೇಸಲ್ಲಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಲೋಡಿಂಗ್. ಸೊ ಲೋಡಿಂಗ್ ಆನ್ ಅ ಸ್ಟೈರ್ ಕೇಸ್, ಸೆಲ್ಫ್ ವೆಯ್ಟ್ ಆಫ್ ದಿ ವೇಸ್ ಸ್ಲ್ಯಾಬ್ ಬಂದು ಡೆಪ್ತ್ ಡಿ, ಓಕೆ, ಇಂಟು ಡೆನ್ಸಿಟಿ. ಅದನ್ನು ವಿ ಕ್ಯಾನ್ ಮಲ್ಟಿಪ್ಲೈಡ್ ವಿತ್ ಹಾರಿಜಾಂಟಲ್ ಲೋಡಿಂಗ್. ಓಕೆ, ಸೊ ಹಾರಿಜಾಂಟಲ್ ಲೋಡಿಂಗನ್ನು ಕಂಡುಹಿಡಿಯೋಕ್ಕೆ ಈ ಸ್ಟೆಪ್ಸ್ ಇನ್ಕ್ಲೈನ್ಡ್ ಇದರಲ್ಲಿರುತ್ತೆ. ಹಾರಿಜಾಂಟಲ್ ಮಾಡಿದ್ರೆ ಯಾವ ರೀತಿ ಲೋಡ್ ಆಗುತ್ತೆ ಅನ್ನೋದಕ್ಕೆ ಇದು ಡೆನ್ಸಿಟಿ ಆಫ್ ದಿ ಆರ್ ಸಿ ಸಿ ಆ್ಯಂಡ್ ಇದು ಡೆನ್ಸಿಟಿ ಆಫ್ ದಿ ಆರ್ ಸಿ ಸಿಯನ್ನು ಈ ಫಾರ್ಮುಲಾ R² + T² / 2
ಮಲ್ಟಿಪ್ಲೈಡ್ ಬೈ ದಿ ಡೆಪ್ತ್, ಓವರಾಲ್ ಡೆಪ್ತ್ ಇಂಟು ಡೆನ್ಸಿಟಿ. ಅದು ಮಾಡಿದಾಗ ನಿಮಗೆ ಹಾರಿಸಾಂಟಲಲ್ಲಿ ಇದು ವಿತ್ ರೆಸ್ಪೆಕ್ಟ್ ಟು ದಿ ಥಿಕ್ನೆಸ್ ಏನು ವ್ಯಾಲ್ಯೂ ಬರುತ್ತೆ ಅದು ಸಿಗುತ್ತೆ. ಪರ್ ಮೀಟರ್ ವಿಡ್ತ್ ಸ್ಟ್ರಿಪ್ಪನ್ನು ತೊಗೊಂಡ್ರೆ 1 ಮೀಟರ್ ವಿಡ್ತಿಗೆ ಏನು ಲೋಡ್ ಕಿಲೋ ನ್ಯೂಟನ್ ಪರ್ ಮೀಟ್ರಲ್ಲಿ ನಾವು ಕಂಡುಹಿಡ್ಕೋಬೋದು. ಅದೇ ರೀತಿ ನೆಕ್ಸ್ಟ್ ಡೆಡ್ ಲೋಡ್ ಆನ್ ಸ್ಟೆಪ್ಸ್. ಓಕೆ, ಇನ್ಕ್ಲೈನ್ಡ್ ಸ್ಟೆಪ್ದು ಡೆಡ್ ಲೋಡನ್ನು ನಾವು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತ ಈ ರೀತಿ ಇದ್ದಾಗ, ಸೊ ರೈಸರ್ ಬೈ 2, ಹಾಫ್ ಆಫ್ ದಿ ರೈಸರ್ ಮಲ್ಟಿಪ್ಲೈಡ್ ಬೈ ದಿ ಡೆನ್ಸಿಟಿ. ಇಲ್ಲಿ ಡೆನ್ಸಿಟಿ ಆಫ್ ದಿ ಪಿ ಸಿ ಸಿಯನ್ನು ತಗೋಬೇಕು, ಬಿಕಾಸ್ ಇಟ್ಸ್ ಪ್ಯೂರ್ಲಿ ಎ ಪಿ ಸಿ ಸಿ. ಸೊ ದ 24 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ವ್ಯಾಲ್ಯೂವನ್ನು ನಾವು ತಗೋಬೇಕಾಗತ್ತೆ. ನೆಕ್ಸ್ಟ್ ಲೈವ್ ಲೋಡ್ ಡಿಪೆಂಡಿಂಗ್ ಆನ್ ದಿ ಆಕ್ಯುಪೇಷನಲ್ ಯೂಸೇಜ್. ನಾನು ಪ್ರೀವಿಯಸ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೆ. ಇಟ್ ಕ್ಯಾನ್ ಬಿ ಟೇಕನ್ ಔಟ್ ಫ್ರಮ್ 3 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಟು 5 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಡಿಪೆಂಡಿಂಗ್ ಆನ್ ದಿ ಯೂಸೇಜ್ ಅಂತ. ಅದಾದಮೇಲೆ ಯು ಕ್ಯಾನ್ ಟೇಕ್ ಅ ಫ್ಲೋರ್ ಫಿನಿಶ್ ಬಿಟ್ವೀನ್ 1 to 1.5 ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ದಿ ಫ್ಲೋರ್ ಫಿನಿಶ್ ವಾಟ್ ವಿ ಆರ್ ಯೂಸಿಂಗ್. ಅದರ ಬೇಸಿಸಲ್ಲಿ ನಾವು ತಗೊಳ್ಬೋದು. ಸೊ ಟೋಟಲ್ ಲೋಡನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಸಿಗುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಟೋಟಲ್ ಲೋಡ್ ಆನ್ ಅ ಲ್ಯಾಂಡಿಂಗ್ ಏರಿಯಾ, ಈ ಪೋರ್ಷನಲ್ಲಿ, ಇದು ನಮ್ಮ ಲ್ಯಾಂಡಿಂಗ್ ಏರಿಯಾ ಪೋರ್ಷನ್ ಬರುತ್ತಲ್ವ, ಈ ಪೋರ್ಷನಲ್ಲಿ ಇಲ್ಲಿಂದ ಇಲ್ಲಿ ಪೋರ್ಷನಲ್ಲಿ ಇಲ್ಲಿ ಸ್ಟೆಪ್ಸ್ದು ವೆಯ್ಟ್ ಇರಲ್ಲ. ಹಾಗಾಗಿ ವಿ ಕ್ಯಾನ್ remove that dead load of the steps. Other than all the loads will be there, so that will be different. ಅದಕ್ಕೇನೆ ನೋಡಿ ಇಲ್ಲಿ ಈ ಕಡೆ ಡಬ್ಲ್ಯೂ ಲ್ಯಾಂಡಿಂಗ್ ಅಂತ, ಇದು ಡಬ್ಲ್ಯೂ ಸ್ಟೇರ್ಸ್ ಜಾಸ್ತಿ ಲೋಡ್ ಇರುತ್ತೆ. ಫ್ಯಾಕ್ಟರ್ಡ್ ಲೋಡ್ ವಿ ಕ್ಯಾನ್ ಮಲ್ಟಿಪ್ಲೈಡ್ ವಿತ್ ಟೋಟಲ್ ಲೋಡ್ ಇಂಟು partial safety factor of 1.5 will get the factored loads. Next, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್. ನಿಮಗೆ ಇದನ್ನು ಆ್ಯಸ್ ದ ಎರಡು ಟೈಪ್ ಆಗೂ ಮಾಡ್ಬೋದು. ಇನ್ ಸಮ್ ಕೇಸಸ್ ವಿ ಡೂ ಯೂಸ್ ವಾಟ್ ಎವರ್ ದ ಹೈಯೆಸ್ಟ್ ಲೋಡಿಂಗ್, ಅದನ್ನೇ ಥ್ರೂ ಔಟ್ ದಿ ಸ್ಪ್ಯಾನ್ ತೊಗೊಂಡು WL²/8 ಹಾಕಿ ಮಾಡ್ಬೋದು. ಇಲ್ಲ ಯು ನೀಡ್ ಟು in so many cases we have checked that ಈ formula which is almost close with what value which has calculated actually, okay, because ಇಲ್ಲಿ higher load ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. if you take with respect to the mid span the reaction into distance minus ಈ moment, ಓಕೆ, ಈ ಲೋಡಿಂಗಿಂದ ಬರುವಂಥ ಇದನ್ನು ಮೈನಸ್ ಮಾಡಿದಾಗ ಯು ವಿಲ್ ಗೆಟ್ ಅ ಆ್ಯಕ್ಚುಯಲ್ ಮೂಮೆಂಟ್ ಎಟ್ ದಿ ಮಿಡ್ ಸ್ಪ್ಯಾನ್ ಸಿಗುತ್ತೆ. ಅದು ವಿ ಹ್ಯಾವ್ ಚೆಕ್ಡ್ ಇನ್ ಸೋ ಮೆನಿ ಕೇಸಸ್, ಇಟ್ ಈಸ್ ಕ್ಲೋಸ್ಲಿ ಮ್ಯಾಚಸ್ ಆಲ್ಸೋ. ಓಕೆ, ಅದಕ್ಕಾಗಿ ನಾರ್ಮಲಿ ಜಾಸ್ತಿ ಟೈಮ್ ವಿ ಡೂ ಟೇಕ್ ಎ ಸಿಂಗಲ್ ಲೋಡಿಂಗ್ ಥ್ರೂ ಔಟ್ ದಿ ಸ್ಪ್ಯಾನ್. ಇದು ಏನಿರುತ್ತೆ ಜಾಸ್ತಿ ಯಾವುದಿರೋ ಸ್ಟೇರ್ಸಲ್ಲೇ ಇರುವಂಥ ಲೋಡಿಂಗ್, ಅದನ್ನೇ ಥ್ರೂ ಔಟ್ ದಿ ಸ್ಪ್ಯಾನ್ ತಗೊಂಡು WL²/8 ಹಾಕಿನೂ ಕೂಡ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಬೆಂಡಿಂಗ್ ಮೂಮೆಂಟ್. ಓಕೆ, ಸೊ ಅದಾದಮೇಲೆ ಯು ನೀಡ್ ಟು ಚೆಕ್ಔಟ್ ದಿ ಇಫೆಕ್ಟಿವ್ ಡೆಪ್ತ್ ಪ್ರೊವೈಡ್ ಮಾಡಿರೋದು ಸೇಫ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಅದಕ್ಕೆ ಇಕ್ವೇಟಿಂಗ್ ದಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟನ್ನು ಲಿಮಿಟಿಂಗ್ ಮೂಮೆಂಟಿಗೆ ಇಕ್ವೇಟ್ ಮಾಡಿ ವೇರಿಯಸ್ ಗ್ರೇಡ್ಸಿಗೆ ಬೇರೆ ಬೇರೆ ವ್ಯಾಲ್ಯೂ ಇದೆ. 0.133 FCK/BD², MU ಲಿಮಿಟ್ ವ್ಯಾಲ್ಯೂ ಫಾರ್ FE500. ಅದೇ ರೀತಿ 415 ಆದರೆ 0.138 FCK/BD² ಬರುತ್ತೆ. ಅದೇ 250 ಆದರೆ 0.149 FCK/BD² ಇದೆ. ಈ ಡಿಪೆಂಡಿಂಗ್ ಆನ್ ದಿ ಗ್ರೇಡ್ ಆಫ್ ದಿ ಸ್ಟೀಲ್ ನಾವು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇಫೆಕ್ಟಿವ್ ಡೆಪ್ತನ್ನು ಕಂಡುಹಿಡ್ಕೋಬೋದು. ಸೊ ಡಿ ರಿಕ್ವೈರ್ಡ್ MU by 0.138, ಇದು FE415 ಆದರೆ ಈ ಫಾರ್ಮುಲಾನ ಯೂಸ್ ಮಾಡಿ ಯು ಕ್ಯಾಲ್ಕುಲೇಟ್ ದಿ ಡಿ ರಿಕ್ವೈರ್ಡ್ ವಿಚ್ ಶುಡ್ ಬಿ ಲೆಸ್ ದೆನ್ ಡಿ ಪ್ರೊವೈಡೆಡ್. ಓಕೆ,
ನಾವು ಏನು ಮೊದಲೇ ಪ್ರೊವೈಡ್ ಮಾಡಿದ್ದೀವಿ ಅದಕ್ಕೆ ಎಂತ ಕಡಿಮೆ ಇರಬೇಕು. ಸೊ ದೆನ್ ಇಟ್ ಈಸ್ ಸೇಫ್, ವಿ ಕ್ಯಾನ್ ಮೂವ್ ಫರ್ದರ್. ಇಫ್ ಡಿ ರಿಕ್ವೈರ್ಡ್ is greater than whatever the ಡಿ ಪ್ರೊವೈಡೆಡ್, ಡಿಸೈನ್ ಈಸ್ ನಾಟ್ ಸೇಫ್ ಅಂತ. ಓಕೆ, ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ನಾವು ಪ್ರೊವೈಡ್ ಮಾಡಿರೋದು ಕಡಿಮೆ ಆಗಿದೆ ಅಂತ, ವಿತ್ ರೆಸ್ಪೆಕ್ಟ್ ಟು ದಿ ಮೊಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ನಾವೇನು ಮಾಡಬೇಕು, ವಿ ನೀಡ್ ಟು ರಿವೈಸ್ ದಿ ಸೆಕ್ಷನ್ ಆ್ಯಂಡ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ವಿತ್ ರಿಪೀಟ್ ದ ಎಬೋವ್ ಪ್ರೊಸೀಜರ್. ಮೇಲೆ ನಾವು ಡಿಸ್ಕಸ್ ಮಾಡಿರೋ ಎಲ್ಲ ಪ್ರೊಸೀಜರನ್ನು ಕೂಡ ನಾವು ರಿಪೀಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಲೋಡಿಂಗ್ ಇದು ಲ್ಯಾಂಡಿಂಗಲ್ಲಿರುತ್ತೆ, ಇದು ಲ್ಯಾಂಡಿಂಗಲ್ಲಿ, ನೆಕ್ಸ್ಟ್ ಲೆವೆಲ್ ಲ್ಯಾಂಡಿಂಗಲ್ಲಿ. ಸೊ ಈ ಮಧ್ಯದ ಹೈಯರ್ ಲೋಡಿಂಗ್ ಬಂದು ವಿಚ್ ವಿಲ್ ಬಿ ಡ್ಯೂ ಟು ದಿ ಸ್ಟೆಪ್ಸು ಅಡಿಷ್ನಲ್ ಆ್ಯಡ್ ಆಗಿ ಬಂದಿರುವಂಥದ್ದು. ಐದರ್ ವಿ ಕ್ಯಾನ್ ಟೇಕ್ ಆ್ಯಸ್ ಎ, ಈ ಲೋಡನ್ನೇ ಹೋಲ್ ಸ್ಪ್ಯಾನಿಗೆ ಈಕ್ವಲ್ ಆಗಿ ತೊಗೊಂಡು ಕೂಡ ಮಾಡ್ಬೋದು, ಇಲ್ಲ ವಿ ಕ್ಯಾನ್ ಸೆಂಟರ್, ಎಕ್ಸಾಕ್ಟ್ ಸೆಂಟರಿಗೆ ಎಕ್ಸಾಕ್ಟ್ಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ exact bending moment also. Next, once you got it through, requirement of the depth is sufficient, ಎಲ್ಲ ಗೊತ್ತಾಯಿತು ಅಂತಂದರೆ ಡೈರೆಕ್ಟ್ಲಿ ವಿ ಕ್ಯಾನ್ ಮೂವ್ ಆನ್ ಟು ದಿ ಡಿಸೈನ್ ಆಫ್ ದಿ ಮೇನ್ ರಿಇನ್ಫೋರ್ಸ್ಮೆಂಟ್. ಎರಡು ಟೈಪ್ ಮೆಥಡಲ್ಲೂ ಮಾಡ್ಬೋದು. ಯು ಕ್ಯಾನ್ ಡೈರೆಕ್ಟ್ ಕಾಂಪಿಟೇಷನ್ ಮಾಡಿ, ಪ್ರೀವಿಯಸ್ ನಾವು ಬೀಮ್ ಡಿಸೈನ್ ಸ್ಲ್ಯಾಬಲ್ಲೆಲ್ಲ ಯಾವ ರೀತಿ ಮಾಡ್ತಾ ಇದ್ವಿ ಡೈರೆಕ್ಟ್ ಕಾಂಪಿಟೇಷನಲ್ಲಿ, ಆ ರೀತಿ MU is equal to 0.87 FI ASTD into 1 minus FI into AST divided FCK BD. ಇದು ಮಾಡಿನೂ ಕೂಡ ಕಂಡುಹಿಡ್ಕೋಬೋದು. ಇದರಲ್ಲಿ ಏನಂದರೆ ಫರ್ದರ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಓನ್ಲಿ ಅನ್ನೋನ್ ಬಂದು AST ಮಾತ್ರ ಇರುತ್ತೆ. that will become an quadratic equation ಆಗುತ್ತೆ. Upon solving this quadratic equation we'll get the AST. ಅದು ಅಲ್ಲದೆ ಸಿಂಪಲ್ ಮೆಥಡಲ್ಲಿ ನಾವು SP16 ಟೇಬಲ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಫಸ್ಟ್ ಅದಕ್ಕೆ ಏನು ಮಾಡಬೇಕು, ಬಂದಿರುವ ಮೊಮೆಂಟ್ MU ಡಿವೈಡೆಡ್ ಬೈ BD² ಮಾಡಿ ಕೆ ವ್ಯಾಲ್ಯೂ ಅಂತ ಕರಿತೀವಿ, ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದೆನ್ ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ಗ್ರೇಡ್ ಆಫ್ ದಿ ಸ್ಟೀಲ್ ಮತ್ತು ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಬೇಸಿಸ್ ಮೇಲೆ ನೀವು SP16ನಲ್ಲಿ ಟೇಬಲ್ 2 to ಟೇಬಲ್ 4 ಇದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ರೆಫರ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ದಿ MU BD² ಆ್ಯಂಡ್ ಗ್ರೇಡ್ ಆಫ್ ದಿ ಸ್ಟೀಲ್ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ PT. ನೀವು ಇದನ್ನು ಆಲ್ರೆಡಿ ಯೂಸ್ ಮಾಡಿರ್ತೀರ ಡಿಸೈನ್ ಆಫ್ ದಿ ಬೀಮ್ಸಲ್ಲಿ, ಸ್ಲ್ಯಾಬ್ಸಲ್ಲೆಲ್ಲ. ಸೊ ದ ಸೇಮ್ ಟೈಪ್ ಆಫ್ ದ ಟೇಬಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ಯು ವಿಲ್ ಗೆಟ್ ದಿ ಪರ್ಸೆಂಟೇಜ್ ಆಫ್ ಸ್ಟೀಲ್ PT ಮಾಡಿದಾಗ ಕರಸ್ಪಾಂಡಿಂಗ್ PT ASTಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. PT BD ಡಿವೈಡೆಡ್ ಬೈ 100 ಮಾಡಿದ್ರೆ, PT ಇಂಟು ಕ್ರಾಸ್ ಸೆಕ್ಷನಲ್ ಏರಿಯಾ ಡಿವೈಡೆಡ್ ಬೈ 100 ಮಾಡಿದಾಗ ಯು ವಿಲ್ ಗೆಟ್ ದಿ area of the main reinforcement in terms of mm² ಅಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್, once you got through the AST that has to be checked with the AST minimum. minimum reinforcement if it is a HOST bar ಆದರೆ 0.12% of the gross cross sectional area ಇರುತ್ತೆ. ಅದೇ ಇಫ್ ಇಟ್ ಈಸ್ ಮೈಲ್ಡ್ ಸ್ಟೀಲ್ ಅಂದರೆ 0.15 ಟೈಮ್ಸ್ ದಿ ಗ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಅದನ್ನು ಚೆಕ್ ಮಾಡಬೇಕು. ಇಫ್ ಇಟ್ ಈಸ್ ಮೋರ್ ದೆನ್ ದ್ಯಾಟ್ ಆಫ್ AST ಮಿನಿಮಮ್ ದೆನ್ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅದು ಕಡಿಮೆ ಇದೆ ಅಂತಂದರೆ ಮಿನಿಮಮ್ AST ಎಷ್ಟಿದೆ ಅದನ್ನು ಪ್ರೊವೈಡ್ ಮಾಡಲೇಬೇಕು. ಸೊ ಯು ಚೂಸ್ ಅ ಡಯಾಮೀಟರ್ ಫಸ್ಟ್, ಸುಟೇಬಲ್ ಡಯಾಮೀಟ್ರನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ. ನಾರ್ಮಲಿ 12 to 16 mm ಯೂಸ್ ಮಾಡ್ತೀವಿ ಸ್ಟೇರ್ ಕೇಸ್ ಮೇನ್ ರಿಇನ್ಫೋರ್ಸ್ಮೆಂಟಿಗೆ. ಅದನ್ನು ಮಾಡ್ಕೊಂಡಾದ್ಮೇಲೆ ದೆನ್ ಕ್ಯಾಲ್ಕುಲೇಟ್ ದಿ ಸ್ಪೇಸಿಂಗ್ ಆಫ್ ದ ಬಾರ್ ಕಂಡುಹಿಡಿಬೇಕಂದ್ರೆ ಏರಿಯಾ ಆಫ್ ದಿ 1 ಬಾರ್ ಗೊತ್ತಿರಬೇಕು, ಸ್ಮಾಲ್ AST, ಮತ್ತು 1000 ಇಂಟು ಸ್ಮಾಲ್ AST ಡಿವೈಡೆಡ್ ಬೈ ಕ್ಯಾಪಿಟಲ್ AST ಮಾಡಿದಾಗ ಒಂದು ಸ್ಪೇಸಿಂಗ್ ವ್ಯಾಲ್ಯೂ ಬರುತ್ತೆ. ಅದನ್ನು ನೀವು
ಲೋವರ್ ವ್ಯಾಲ್ಯೂಸಿಗೆ ರೌಂಡ್ ಆಫ್ ಮಾಡಿ. ನಾರ್ಮಲಿ ನಾವು ಸ್ಪೇಸಿಂಗನ್ನು ಇನ್ ಟರ್ಮ್ಸ್ ಆಫ್ 25 ಇದರಲ್ಲಿ ರೌಂಡ್ ಆಫ್ ಮಾಡ್ತಾ ಇರ್ತೀವಿ. ಮೀನ್ಸ್ 100 mm, 120 mm, 175 mm, 200 mm ಈ ರೀತಿ. ಸೊ ಯಾವ ನಿಯರೆಸ್ಟ್ ಲೋವರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ. ಯಾವಾಗಲೂ ಸ್ಪೇಸಿಂಗನ್ನು ಲೋವರ್ ವ್ಯಾಲ್ಯೂಯಲ್ಲೇ ನಾವು ರೌಂಡ್ ಆಫ್ ಮಾಡಬೇಕು. ಡೋಂಟ್ ಗೋ ವಿತ್ ಹೈಯರ್ ವ್ಯಾಲ್ಯೂಸ್. ಹೈಯರ್ ವ್ಯಾಲ್ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ AST ಕಡಿಮೆ ಆಗೋಗುತ್ತೆ. ಹಾಗಾಗಿ ಎಲ್ಲರೂ ಕೇರ್ಫುಲ್ ಆಗಿರಬೇಕು ಇಲ್ಲಿ. ಓಕೆ. ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸ್ಟೀಲ್ ಅದರ್ ಡೈರೆಕ್ಷನಿಗೆ ಅದು ಇಫ್ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡ್ಬೋದು. ಇಫ್ ಇಟ್ ಈಸ್ ಅ HOSD ಬಾರ್ 0.12% ಮಾಡಿ. ಇಫ್ ಇಟ್ ಈಸ್ ಅ ಮೈಲ್ಡ್ ಸ್ಟೀಲ್ ಆದರೆ 0.15% ಮಾಡಿ. ಅದು ಮಾಡಿ AST ಕಂಡುಹಿಡೀರಿ. AST ಕಂಡುಹಿಡಿದು ಸುಟೇಬಲ್ ಡಯಾಮೀಟರ್ ನಾರ್ಮಲಿ 8 ಆ್ಯಂಡ್ 10 mm ಅನ್ನು ನಾವು ಡಿಸ್ಟ್ರಿಬ್ಯೂಷನಿಗೆ ಯೂಸ್ ಮಾಡ್ತೀವಿ. ಏರಿಯಾ ಆಫ್ 1 ಬಾರ್ ಕಂಡುಹಿಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಸ್ಪೇಸಿಂಗನ್ನು ಕಂಡುಹಿಡಿಬೋದು. ಲೋವೆಸ್ಟ್ ನೆಕ್ಸ್ಟ್ ಸ್ಪೇಸಿಂಗ್ ಕಂಡುಹಿಡ್ದಾದ್ಮೇಲೆ ನಿಯರೆಸ್ಟ್ ಲೋವರ್ ವ್ಯಾಲ್ಯೂಗೆ ನೀವು ರೌಂಡ್ ಆಫ್ ಮಾಡಿ. ಸೊ ದಟ್ ವಿಲ್ ಗಿವ್ ಯು ದಿ ಸ್ಪೇಸಿಂಗ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಸ್ಟೀಲ್. ನೋಡಿ ಇಲ್ಲಿ ಫಿಗರಲ್ಲಿ ನೋಡ್ತಾ ಇದ್ದೀರಾ, ಈ ರೆಡ್ ಮಾರ್ಕ್ಸ್ ವಿಚ್ ಇಸ್ ಇಂಡಿಕೇಟ್ಸ್ ಹಿಂಗೆ ಲೋವರ್ ಲೆವೆಲಿಂದ ಆಕ್ಸೆಸ್ ಆಗಿ ಮೇಲೆ ಹೋಗಿ ಇಲ್ಲಿ ಹೋಗಿ LDಯಲ್ಲಿ ನಾವು ಬೆಂಡ್ ಮಾಡಿರ್ತೀವಿ ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ. ಓಕೆ. ಸೊ ದಟ್ ಈಸ್ ದ ಮೇನ್ ರಿಇನ್ಫೋರ್ಸ್ಮೆಂಟ್. ಟಾಪಲ್ಲಿ ತೊಗೊಂಡೋಗಿ LD ಬೆಂಡ್ ಮಾಡಿರ್ತೀವಿ. ಇಲ್ಲಿ ಇನ್ನೊಂದು ಬಾಟಮ್ ಬಾರ್ ಇದನ್ನು ಬ್ರೌನ್ ಕಲರಲ್ಲಿದೆ, ಅದನ್ನು ಎಡ್ಜ್ ನಮ್ಮ ಸಪೋರ್ಟಿಂದನೇ ತೊಗೊಂಡು ಬಂದು ಇಲ್ಲಿ ನಾವು L/3ಗೆ ಬೆಂಡ್ ಮಾಡ್ತೀವಿ ಟಾಪಲ್ಲಿ ಅಲಾಂಗ್ ದಿ ಸ್ಲೋಪ್ ಆಫ್ ದಿ ಸ್ಟೇರ್ ಕೇಸ್. ಓಕೆ. ನೆಕ್ಸ್ಟ್ ಇಲ್ಲೊಂದು ಪಿಂಕ್ ಕಾಣ್ತಾ ಇದೆ, ಟಾಪ್ ಬಾರ್ ಎಕ್ಸ್ಟ್ರಾ ಬಾರನ್ನು ನಾವು ಪ್ರೊವೈಡ್ ಮಾಡಿ ಇಲ್ಲಿ ತಂದು ಇದನ್ನು ನಾವು LDಯಲ್ಲಿ ನಾವು ಅಲಾಂಗ್ ದ ಸ್ಲೋಪ್ ಕಳಿಸಿರ್ತೀವಿ, ವಿಚ್ ವಿಲ್ ಬಿ ಪಾಸ್ ಥ್ರೂ ಹಿಯರ್. ಓಕೆ. ದಟ್ ಈಸ್ ಆಲ್ಸೋ ನಾರ್ಮಲಿ ವಿ ಡೂ ಯೂಸ್ ಅ ಸೇಮ್ ಸ್ಟೀಲ್ ಡಯಾಮೀಟರ್. ಅದನ್ನು ಮೇನ್ ಬಾರ್ದು ಏನು ಡಯಾಮೀಟರ್ ಇರುತ್ತೆ ಅದನ್ನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ನಿಮಗೆ ವೈಲೆಟ್ ಕಲರಲ್ಲಿ ಕಾಣ್ಬೋದು. ದಟ್ ಈಸ್ ಈ ಕಡೆ ಒಂದು ನಾರ್ಮಲಿ ಇದನ್ನು ನಾವು LD ತೊಗೊಂಡು ಬಂದು ಇಲ್ಲಿಂದ ಈ ಇಲ್ಲಿ ಇದನ್ನು ಸಪೋರ್ಟಿಂದನೇ ತೊಗೊಬಂದು ಈ ಕಡೆ ನಾವು LDಯಲ್ಲಿ ನಾವು ಬೆಂಡ್ ಮಾಡಿರ್ತೇವೆ ಅಲಾಂಗ್ ದಿ ಸ್ಲೋಪ್. ದಟ್ ಈಸ್ ಆಲ್ಸೋ ಸೇಮ್ ಡಯಾಮೀಟರ್ ಆಫ್ ದಿ ಮೇನ್ ಸ್ಟೀಲ್ ಇರುತ್ತೆ. ಅದು ಒಂದು ಎಕ್ಸ್ಟ್ರಾ ಬಾರ್ ಟು ಟೇಕ್ ಕೇರ್ ದಿ ಡಯಾಗ್ನಲ್ ಟೆನ್ಷನನ್ನು ಇದು ಮಾಡೋದಕ್ಕೆ, ಟ್ಯಾಕಲ್ ಮಾಡೋದಕ್ಕೆ. ಓಕೆ. ಟೆನ್ಷನ್ ಕ್ರ್ಯಾಕ್, ಡಯಾಗ್ನಲ್ ಕ್ರ್ಯಾಕ್ಸ್ ಡೆವಲಪ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದಿ ರಿಇನ್ಫೋರ್ಸ್ಮೆಂಟ್ ವಾಟ್ ಇಟ್ ಈಸ್ ರಿಕ್ವೈರ್ಡ್. ಅದಲ್ಲದೆ ಮತ್ತು ಈ ಬ್ಲ್ಯಾಕ್ ಡಾಟ್ ಕಾಣ್ತಾ ಇದೆ ನೋಡಿ, ದಟ್ ಈಸ್ ದ ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್ ಇನ್ ಅದರ್ ಡೈರೆಕ್ಷನ್. ಇದು ಲಾಂಜಿಟ್ಯೂಡ್ನಲ್ ಸಪೋರ್ಟ್ ಆ್ಯಕ್ಷನ್ ಇದ್ದಾಗ ಈ ಥರ ನಾವು ರಿಇನ್ಫೋರ್ಸ್ಮೆಂಟನ್ನು ಪ್ರೊವೈಡ್ ಮಾಡ್ತೀವಿ. ಸೊ with continuation what we have discussed in stepwise with respect to the design of the staircase, let us move on to the first problem on the staircase with respect to dog-legged staircase. ಇದು ನೋಡಿ, ಇಲ್ಲಿ ನಾನು ಪ್ರಾಬ್ಲಮ್ ಓದ್ತೀನಿ. ಫಸ್ಟ್, ಡಿಸೈನ್ ಎ dog-legged staircase for a residential building of a hall measuring 2.2 to 2.47. ಈ ಓವರಾಲ್ ಇನ್ಸೈಡ್ ಟು ಇನ್ಸೈಡ್ 2.2 to 4.7 ಮೆಷರ್ ಆಗ್ತಾ ಇದೆ. ದ ವಿಡ್ತ್ ಆಫ್ ದಿ ಲ್ಯಾಂಡಿಂಗ್ ಈಸ್ 1 ಮೀಟರ್. ಇಲ್ಲಿ ಅವರೇ ಸ್ಪೆಸಿಫೈ ಮಾಡಿದ್ದಾರೆ ಮಿನಿಮಮ್ ವಿಡ್ತ್ 1 ಮೀಟರ್ ಇದೆ ಅಂತ. ದ ಡಿಸ್ಟೆನ್ಸ್ ಬಿಟ್ವೀನ್ ಫ್ಲೋರ್ ಟು ಫ್ಲೋರ್ ಹೈಟ್, ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಲೆವೆಲಿಗೆ ಹೈಟ್ 3.3 ಮೀಟರ್ ಇದೆ. ದಿ ರೈಸ್ ಆ್ಯಂಡ್ ಟ್ರೆಡ್ may be taken as a 150 mm to 270 mm respectively. The weight of the floor finish 1 kilonewton per meter square. The material used M20 and
FE415 ಗ್ರೇಡ್ ಸ್ಟೀಲನ್ನು ಅವರು ಯೂಸ್ ಮಾಡಿದ್ದಾರೆ. ಇದಕ್ಕೆ ಲಾಸ್ಟಲ್ಲಿ ಸ್ಕೆಚ್ ದಿ ಡೀಟೇಲ್ಸ್ ಆಲ್ಸೋ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಥರ ಇದು ಕೊಟ್ಟಾಗ ವಾಟ್ ವಿ ಹ್ಯಾವ್ ಟು ಡೂ ನೋಡಿ. ಗ್ರೇಡ್ ಆಫ್ ಸ್ಟೀಲ್ 20 MPa, ಗ್ರೇಡ್ ಆಫ್ ಗ್ರೇಡ್ ಆಫ್ ಕಾಂಕ್ರೀಟ್ 20 MPa, ಗ್ರೇಡ್ ಆಫ್ ಸ್ಟೀಲ್ 415 MPa, ಲ್ಯಾಂಡಿಂಗ್ ಕೊಟ್ಟಿದ್ದಾರೆ 1 ಮೀಟರ್, ಹೈಟ್ ಫ್ಲೋರ್ ಹೈಟ್ ಕೊಟ್ಟಿದ್ದಾರೆ 3.3 ಮೀಟರ್, ಸೈಜ್ ಆಫ್ ದಿ ಸ್ಟೇರ್ ಕೇಸ್ ಇನ್ನರ್ ಟು ಇನ್ನರ್ ಡೈಮೆನ್ಷನ್ ಗೊತ್ತಿದೆ. ಸೊ ಫ್ಲೋರ್ ಫಿನಿಶ್ ಲೋಡು ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ವಾಟ್ ವಿ ಕ್ಯಾನ್ ಅಸ್ಯೂಮ್ ವಿತ್ ರೆಸ್ಪೆಕ್ಟ್ ಟು ದಿ ವಾಲ್, ಈ ಪ್ರಕಾರ ನಾವು ವಿಡ್ತ್ ಆಫ್ ದಿ ವಾಲ್ ಈಕ್ವಲ್ ಆಗಿರುವಾಗೆ ನಾವು ತಗೋಬೋದು. ಇಲ್ಲ ಕೊಡಲಿಲ್ಲ, ಯು ಅಸ್ಯೂಮ್ ಎ ವಾಲ್ ವಿಡ್ತ್ 200 to 230 mm ಥಿಕ್ಕನ್ನು ನೀವು ಅಸ್ಯೂಮ್ ಮಾಡ್ಕೊಳ್ಬೋದು. ಸೊ ಹಿಯರ್ ವಿ ಹ್ಯಾವ್ ಅಸ್ಯೂಮ್ಡ್ 200 mm, ಅದೇ ಈ ಪೋರ್ಷನ್ ಆ್ಯಕ್ಚುಲಿ. ಓಕೆ, ಸೊ ಪ್ರಪೋರ್ಷನಿಂಗ್ ಆಫ್ ಸ್ಟೇರ್ಸ್, ಈಗ ರೈಸರ್ ಆ್ಯಂಡ್ ಟ್ರೆಡ್ ಇದು ವಿಡ್ತನ್ನು ಮೆನ್ಷನ್ ಮಾಡಿರೋದ್ರಿಂದ ವಿ ಕ್ಯಾನ್ ಅಸ್ಯೂಮ್. ಸೊ ಫರ್ದರ್ ನಾವು ಪ್ರಪೋರ್ಷನೇಟ್ ಮಾಡ್ಬೋದು. ಈಚ್ ಫ್ಲೈಟಲ್ಲಿ ಎಷ್ಟು ಸ್ಟೆಪ್ಸ್ ಬರುತ್ತೆ ಆ್ಯಂಡ್ ಹೈಟ್ ಆಫ್ ದಿ ಈಚ್ ಫ್ಲೈಟ್, ಅದನ್ನೆಲ್ಲ ನಾವು ಪ್ರಪೋರ್ಷನೇಟ್ ಮಾಡ್ಬೋದು. ಸೊ ರೈಸ್ ಆ್ಯಂಡ್ ಟ್ರೆಡ್ ಗಿವನ್, ಹೈಟು ಗೊತ್ತಿದೆ, ಹೈಟ್ ಆಫ್ ದಿ ಈಚ್ ಫ್ಲೈಟ್ H1 ಅಂತ ಡಿನೋಟ್ ಮಾಡಿದ್ದೀನಿ, ಇಲ್ಲ ಸ್ಮಾಲ್ h ಅಂತಲೂ ಡಿನೋಟ್ ಮಾಡ್ಬೋದು. ಕ್ಯಾಪಿಟಲ್ H ಟೋಟಲ್ ಹೈಟ್ ಬೈ 2. ಸೊ ಈಚ್ ಫ್ಲೈಟಲ್ಲಿ ಆಗ ನಿಮಗೆ ಹೈಟ್, ಈಚ್ ಫ್ಲೈಟದ ಹೈಟನ್ನು ಗೊತ್ತಾಗುತ್ತೆ, 1.65 ಮೀಟರ್ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್, ನಂಬರ್ ಆಫ್ ರೈಸರ್ಸ್ ಇನ್ ಈಚ್ ಫ್ಲೈಟ್, ಹೈಟ್ ಡಿವೈಡೆಡ್ ಬೈ 150. ಇಲ್ಲಿ ಈ ಹೋಲ್ ನಂಬರಿಗೆ ರೌಂಡ್ ಇದಾಗಿದೆ, ಇಲ್ಲ ಯು ನೀಡ್ ಟು ರೌಂಡ್ ಇಟ್ ಆಫ್ ಟು ನೆಕ್ಸ್ಟ್ ಫ್ರ್ಯಾಕ್ಷನ್ ಬಂದರೆ ನೆಕ್ಸ್ಟ್ ಹೋಲ್ ನಂಬರಿಗೆ ಅದನ್ನು ರೌಂಡ್ ಆಫ್ ಮಾಡಿ ಆ್ಯಕ್ಚುಯಲ್ ರೈಸರನ್ನು ಕ್ಯಾಲ್ಕುಲೇಟ್ ಮಾಡಿ. As we have discussed, number of steps or number of treads will be number of risers minus 1, that is 10 numbers. Okay, width of the flight horizontally, ಈ ಪೋರ್ಷನ್ ಇದು. ಓಕೆ, ನಾವು ಗೋಯಿಂಗ್ ಅಂತ ಕರಿತೀವಿ. ಅದನ್ನು ಯಾವ ರೀತಿ, ನಂಬರ್ ಆಫ್ ಟ್ರೆಡ್ಸ್ ಇಂಟು ಮಲ್ಟಿಪ್ಲೈಡ್ ಬೈ ದಿ ಟ್ರೆಡ್ ವಿಡ್ತ್, ಎಷ್ಟು ತೊಗೊಂಡಿದ್ದೀವಿ, ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದೆ ಆ ಟ್ರೆಡ್ ವಿಡ್ತನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಟೋಟಲ್ ವಿಡ್ತ್ ಸಿಗುತ್ತೆ 2.7. ಅದನ್ನೇ ನಾವಿಲ್ಲಿ ಡಿನೋಟ್ ಮಾಡಿದ್ದೀವಿ. ವಿಡ್ತ್ ಆಫ್ ದಿ ಹಾಲ್ 4700 mm, ಟೋಟಲ್ 4700 ಇದೆ, ಇಲ್ಲಿ 2700 ವಿಡ್ತ್ ಆಫ್ ಗೋಯಿಂಗ್ ಸಿಗ್ತಾ ಇದೆ. ಸೊ ವಿ ಕ್ಯಾನ್ ಪ್ರೊವೈಡ್ 1 ಮೀಟರ್ ಆಫ್ ಲ್ಯಾಂಡಿಂಗ್ ಆನ್ ಐದರ್ ಸೈಡ್ ಮಾಡಿದಾಗ ದಟ್ ವಿಲ್ ಮ್ಯಾಚಸ್ ವಿತ್ ದಿ ಎಕ್ಸಾಕ್ಟ್ ಡೈಮೆನ್ಷನ್. ಆ್ಯಂಡ್ ಮಧ್ಯದಲ್ಲಿ ಗ್ಯಾಪ್ ಬಿಟ್ವೀನ್ ದಿ ಫ್ಲೈಟ್ಸ್, ಸೊ 2.2 ಮೀಟರ್ ಅಂತ ತೊಗೊಂಡಿದ್ರು. ಸೊ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಎ ವಿಡ್ತ್ ಆಫ್ ದಿ ಫ್ಲೈಟ್ ಇನ್ ಅನ್ನು 1 ಮೀಟರ್, ಈ ಕಡೆ 1 ಮೀಟರ್ ತೊಗೊಂಡು ಮಧ್ಯದಲ್ಲಿ 0.2 ಮೀಟರ್ ಗ್ಯಾಪನ್ನು ಪ್ರೊವೈಡ್ ಮಾಡ್ಬೋದು. ಓಕೆ, ಲೆಟಸ್ ದ ವಿಡ್ತ್ ಆಫ್ ದಿ ಸ್ಟೆಪ್ ಟೋಟಲ್, ಈ ವಿಡ್ತನ್ನು 1 ಮೀಟರ್ ಅಂತ ನಾವು ತೊಗೊಂಡಿದ್ದೀವಿ. ಸೊ ಪ್ರಪೋರ್ಷನೇಟಾಗಿ ಅದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್, ಟು ಫಿಕ್ಸ್ ದಿ ಡೆಪ್ತ್ ಆಫ್ ದಿ ವೇಸ್ ಸ್ಲ್ಯಾಬ್, ಈ ಕ್ಯಾಪಿಟಲ್ ಡಿ ಇದೆ ಅಲ್ವಾ, ಡೆಪ್ತ್ ಆಫ್ ದಿ ವೇಸ್ ಸ್ಲ್ಯಾಬನ್ನು ಯಾವ ರೀತಿ ಫಿಕ್ಸ್ ಮಾಡ್ಬೋದು, L/D 25 to 30ವರೆಗೂ ತೊಗೋಬೋದು. ಓಕೆ, assuming it as a simply supported, which supported on the wall on other side. ಇಲ್ಲಿ ನಾವು ಎಂಡ್ ಟು ಎಂಡಿಗೆ ಸಪೋರ್ಟ್ ಆಗಿದೆ ವಾಲಲ್ಲಿ ಅಂತ ತಿಳ್ಕೊಂಡ್ರೆ ನಮಗೆ ಇಲ್ಲಿ ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. L/D ರೇಷಿಯೋ 25 to 30 ಒಳಗೆ ಇರುವ ವ್ಯಾಲ್ಯೂವನ್ನು ತೊಗೊಂಡ್ರೆ ಡಿ ಸಿಗುತ್ತೆ, ಸ್ಮಾಲ್ ಡಿ ಇಫೆಕ್ಟಿವ್ ಡೆಪ್ತ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮ where L is the effective length of the effective spanning. ಸೊ ಅದನ್ನು ಕಂಡುಹಿಡಿಯೋಕ್ಕೆ ಟೋಟಲ್ 4700 ಕ್ಲಿಯರ್ ಇನ್ಸೈಡ್ ಡೈಮೆನ್ಷನ್ ಇದೆ. ಸೆಂಟರ್ ಟು ಸೆಂಟರ್ ಆನ್ ಐದರ್ ಸೈಡ್ ಆಫ್ ದಿ ಬೇರಿಂಗ್ ತೊಗೊಂಡ್ರೆ
half of the bearing on either side, 200 200 200 by 2 200 by 2 200 ತಗೊಂಡು ಟೋಟಲ್ 4900 ಆಗುತ್ತೆ. you if we want to know the effective depth D ಮೇಲೆ ಹೇಳಿರುವಾಗೆ L by D ratio 25 ತಗೊಂಡ್ರೆ we will get a 196 mm. We can bring down to the 190 mm. ಓಕೆ, ಇಲ್ಲ ಇದನ್ನು 200 mm ರೌಂಡ್ ಆಫ್ ಮಾಡ್ಬೋದು. ಕ್ಲೋಸ್ ಟು ಇದರಲ್ಲಿ ನೀವು ರೌಂಡ್ ಆಫ್ ಮಾಡಿ. ಅಸ್ಯೂಮ್ ಕ್ಲಿಯರ್ ಕವರ್ 20 mm ತಗೊಳ್ಳಿ. 10 mm ಮೇನ್ ಬಾರ್ ಯೂಸ್ ಮಾಡಿದ್ದೀವಿ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ, ಸೊ ಎಫೆಕ್ಟಿವ್ ಡೆಪ್ತ್ ವಿಲ್ ಬಿ ಕ್ಲಿಯರ್ ಕವರ್ ಪ್ಲಸ್ ಹಾಫ್ ಆಫ್ ದಿ ಡಯಾಮೀಟರ್ ಮೇನ್ ಬಾರ್. ಸೊ 25 mm ಬಂತು. ಓವರಾಲ್ ಡೆಪ್ತ್ ಬಂದು 190 effective depth plus effective cover. That will give you the 215 mm. ಓಕೆ, ಇಲ್ಲಿ ಟೋಟಲ್ ಡೆಪ್ತನ್ನು ನಾವು ಫಿಕ್ಸ್ ಮಾಡಿಕೊಂಡ್ವಿ. ನೆಕ್ಸ್ಟ್ ಲೋಡಿಂಗ್. ನಾವು ಪ್ರೀವಿಯಸ್ ಇದರಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸ್ಟೆಪ್ಸ್ ಹಾರಿಸಾಂಟಲಿ ಎಷ್ಟು ಬರುತ್ತೆ. ಓಕೆ, ಈ ಥರ ಇನ್ಕ್ಲೈನ್ಡ್ ಇದರಲ್ಲಿರುವಂಥ ಲೋಡಿಂಗ್ ವೆನ್ ವಿ ಮೇಡ್ ಇಟ್ ಟು ಹಾರಿಸಾಂಟಲ್ ಹೌ ಇಟ್ ವಿಲ್ ಬಿ. ಅದಕ್ಕೆ ಈ r² ಪ್ಲಸ್ ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ t² ಡಿವೈಡೆಡ್ ಬೈ ಟಿ ಮಾಡಿ ಡೆಪ್ತನ್ನು ಮಲ್ಟಿಪ್ಲೈಡ್ ಮಾಡಿ, ಓವರಾಲ್ ಡೆಪ್ತ್ ಆಫ್ ದಿ ಬೇಸ್ ಸ್ಲ್ಯಾಬ್ ಮಲ್ಟಿಪ್ಲೈಡ್ ಬೈ ದಿ ಡೆನ್ಸಿಟಿ ಆಫ್ RCC 25 ತಗೊಳ್ಳಿ, ಮಲ್ಟಿಪ್ಲೈಡ್ ಬೈ ದಿ 1, ಅದು ಯೂನಿಟ್ ವಿಡ್ತಿಗೆ ಅಲಾಂಗ್ ಪರ್ ಮೀಟರ್ ವಿಡ್ತ್ ಆಫ್ ದಿ ಸ್ಟೇರ್ ಕೇಸಿಗೆ ನಾವು ಮಲ್ಟಿಪ್ಲೈ ಮಾಡ್ಬೋದು. ಅದು ಮಾಡಿದಾಗ ನಿಮಗೆ 6.15 kN per ಮೀಟರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಟ್ರ್ಯಾಂಗ್ಯುಲರ್ ಪೋರ್ಷನ್ ಇದೆ ನೋಡಿ, ಇದರದ್ದು ಸೆಲ್ಫ್ ವೆಯ್ಟ್ ಕಂಡುಹಿಡಿಯಬೇಕು. ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಓನ್ಲಿ ಡಿ, ಅದು ಹಾರಿಸಾಂಟಲ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಫಸ್ಟ್ ಇದರಲ್ಲಿ ಕಂಡುಹಿಡ್ಕೊಂಡ್ವಿ. ಈಗ ಈ ಟ್ರ್ಯಾಂಗ್ಯುಲರ್ ಪೋರ್ಷನ್ ಅದು ವೆಯ್ಟ್ ಏನಿರುತ್ತೆ ಅಂತ, ಅದಕ್ಕೆ ಆ್ಯಸ್ ವಿ ಡಿಸ್ಕಸ್ಡ್ ಇಟ್ ಈಸ್ ಹಾಫ್ ಆಫ್ ದಿ ರೈಸರ್ ಮಲ್ಟಿಪ್ಲೈಡ್ ಬೈ ದಿ ಡೆನ್ಸಿಟಿ. ಓಕೆ, ಅದೇ ರೀತಿ 0.15 ಇದು 150 mm ಅನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 0.15 ಡಿವೈಡೆಡ್ ಬೈ 2 ಮಲ್ಟಿಪ್ಲೈಡ್ ಬೈ ದಿ ಡೆನ್ಸಿಟಿ ಆಫ್ ದಿ PCC ಇಲ್ಲಿ ತಗೋಬೇಕು. ಪ್ಯೂರ್ಲಿ ಇದು PCC ಇರೋದ್ರಿಂದ ಡೆನ್ಸಿಟಿ ಆಫ್ PCC ಆಫ್ 24 kN per meter cube. ಓಕೆ, ಸೊ multiplied by 1 meter width, you will get a 1.80 kN per meter. ಅದೇ ರೀತಿ ಲೈವ್ ಲೋಡ್ ವಿ ಕ್ಯಾನ್ ಅಸ್ಯೂಮ್, ಇಲ್ಲಿ ಕೊಡಲಿಲ್ಲ, ರೆಸಿಡೆನ್ಷಿಯಲ್ ನಾರ್ಮಲ್ ರೆಸಿಡೆನ್ಷಿಯಲ್ ಟೈಪ್ ಅಂದ್ಕೊಂಡು ಲೆಟ್ ಅಸ್ ಅಸ್ಯೂಮ್ 3 kN per meter square multiplied by the 1 meter width. Okay, so we will get a 3 kN per meter. ಫಿನಿಶಿಂಗ್ ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲೇ. 1 kN per meter square multiplied by 1 meter ಯೂನಿಟ್ ವಿಡ್ತಿಗೆ ಮಲ್ಟಿಪ್ಲೈ ಮಾಡಿದಾಗ 1 kN per meter ಸಿಕ್ತು. ಈ 4 ವ್ಯಾಲ್ಯೂವನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ದ ಟೋಟಲ್ ಲೋಡ್ 11.95 ಸಿಗುತ್ತೆ. ಓಕೆ, ಸೊ 11.95. Next, factored load, you multiplied by partial safety factor of 1.5 ಮಾಡಿದಾಗ ಇದು ಲೋಡ್ ಸಿಕ್ತು. ಟೋಟಲ್ ಲೋಡ್ 17.925 ಇಂದು ಎಲ್ಲಿ ಸ್ಟೇರ್ಸ್ ಇದೆ ಅಲ್ಲಿದು ಲೋಡಿಂಗ್. ಅದೇ ರೀತಿ ಸ್ಟೇರ್ ಕೇಸ್ ಇನ್ ಲ್ಯಾಂಡಿಂಗ್, ಇಲ್ಲಿ ನಮಗೆ ಸ್ಟೆಪ್ಸ್ದು ಲೋಡಿಂಗ್ ಇರೋದಿಲ್ಲ. ಈ ಟ್ರ್ಯಾಂಗ್ಯುಲರ್ ಪೋರ್ಷನ್ ಸ್ಟೆಪ್ಸ್ದು ಲೋಡಿಂಗ್ ಇರೋದಿಲ್ಲ. ಹಾಗಾಗಿ ವಿ ಕ್ಯಾನ್ ಟೇಕ್ ಡೈರೆಕ್ಟ್ಲಿ ಸೆಲ್ಫ್ ವೆಯ್ಟ್ ಥಿಕ್ನೆಸ್ ಆಫ್ ದಿ ಸ್ಲ್ಯಾಬಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೆಲ್ಫ್ ವೆಯ್ಟ್ ಇದು 0.215 ಓವರಾಲ್ ಡೆಪ್ತ್ ಆಫ್ ದಿ ಆರ್ ಥಿಕ್ನೆಸ್ ಆಫ್ ದಿ ಸ್ಲ್ಯಾಬ್ ಮಲ್ಟಿಪ್ಲೈಡ್ ಬೈ ದಿ ಡೆನ್ಸಿಟಿ ಆಫ್ RCC, ದಟ್ ಈಸ್ 25 kN per meter cube. ಓಕೆ, ಪರ್ ಮೀಟರ್ ವಿಡ್ತಿಗೆ ಮಾಡಿದಾಗ 5.375. ಲೈವ್ ಲೋಡ್ ಸೇಮ್, ಫಿನಿಶಿಂಗ್ ಸೇಮ್, ಟೋಟಲ್ ಆ್ಯಡ್ ಮಾಡಿದಾಗ ಲೋಡ್ ಇಷ್ಟು ಬರುತ್ತೆ. ಯು ಮಲ್ಟಿಪ್ಲೈ ದಟ್ ವಿತ್ ದ ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್, ಯು ವಿಲ್ ಗೆಟ್ ದಿ ವ್ಯಾಲ್ಯೂ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಲೋಡಿಂಗ್ ಇದನ್ನು ಡ್ರಾ ಮಾಡಿದ್ದೀನಿ.
ಇದು ಲ್ಯಾಂಡಿಂಗ್ ಪೋರ್ಷನಲ್ಲಿ ಕಡಿಮೆ ಲೋಡ್ ಇರುತ್ತೆ, ಇದು ಸ್ಟೆಪ್ಸ್ ಇರುವಲ್ಲಿ ಗೋಯಿಂಗ್ ಪೋರ್ಷನಲ್ಲಿ ಜಾಸ್ತಿ ಲೋಡ್ ಇರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ದಿ ಬೆಂಡಿಂಗ್ ಮೂಮೆಂಟ್ ಎಕ್ಸಾಕ್ಟ್ಲಿ ಎಟ್ ದಿ ಮಿಡ್ ಸ್ಪ್ಯಾನ್, ಯಾವ ರೀತಿ ಮಾಡ್ಬೋದು? ಟು ಡಿಟರ್ಮೈನ್ ದಿ ಬೆಂಡಿಂಗ್ ಮೂಮೆಂಟ್ ಎಟ್ ದಿ ಮಿಡ್ ಸ್ಪ್ಯಾನ್, ಫಸ್ಟು ರಿಯಾಕ್ಷನ್ ಕಂಡುಹಿಡ್ಕೊಳ್ಳಿ. ಈಕ್ವಲ್ ಇರೋದ್ರಿಂದ ಆರ್ ಎ ಈಕ್ವಲ್ ಟು ಆರ್ ಬಿ ಆಗುತ್ತೆ. ಟೋಟಲ್ ಲೋಡ್ ರಿಯಾಕ್ಷನ್ ಕಂಡುಹಿಡಿಯೋಕ್ಕೆ ಇದು ಫಸ್ಟ್ ಲ್ಯಾಂಡಿಂಗದು ಮಲ್ಟಿಪ್ಲೈಡ್ ಬೈ 1.1. okay, with respect to RE, if we taking a moment about the A is equal to 0 ಮಾಡಿದ್ರೆ if load into distance, ಇದು ಟೋಟಲ್ ಲೋಡ್ ಕಂಡು ಹಿಡ್ಕೊಂಡಿದ್ವಿ. ಓಕೆ, ಟೋಟಲ್ ಲೋಡ್ ಎಕ್ಸಾಕ್ಟ್ಲಿ ಹಾಫ್ ಮಾಡಿದಾಗ ನಮಗೆ ವಿಲ್ ಗೆಟ್ ರಿಯಾಕ್ಷನ್ ಆರ್ ಎ ಮತ್ತು ಆರ್ ಬಿ ಈಚ್ ಸಪೋರ್ಟಲ್ಲಿ ಎಷ್ಟು ರಿಯಾಕ್ಷನ್ ಬರ್ತದೆ ಗೊತ್ತಾಗುತ್ತೆ. ಸೊ ಟೇಕಿಂಗ್ ಎಕ್ಸಾಕ್ಟ್ಲಿ at the mid span ಮೊಮೆಂಟ್ ಕಂಡುಹಿಡಿಬೇಕೆಂದರೆ ಟೇಕಿಂಗ್ ಮೊಮೆಂಟ್ ಅಬೌಟ್ ದಟ್ ಪಾಯಿಂಟ್ ಈಕ್ವಲ್ ಟು 0 ಮಾಡಿ ಯು ಕ್ಯಾಲ್ಕುಲೇಟ್ ಇದು ಫೋರ್ಸ್ ಇಂಟು ಡಿಸ್ಟೆನ್ಸ್ ಎಕ್ಸಾಕ್ಟ್ಲಿ ಟುವರ್ಡ್ಸ್ ದಿ ಸೆಂಟರ್ ಮೈನಸ್ ಇದು 14.063 multiplied by loading multiplied by center of the force in the ಇಲ್ಲಿಗೆ. ಅದು ಈ ವ್ಯಾಲ್ಯೂ as you have calculated in ನಿಮ್ಮ ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಇದರಲ್ಲಿ ಯಾವ ರೀತಿ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅದೇ ರೀತಿ ಮಾಡಬೇಕು. ಮೈನಸ್ ಇದು ಲೋಡಿಂಗ್ 17.925 multiplied by the 1.35 center towards the center. ಅಲ್ಲಿಂದ ನೆಕ್ಸ್ಟ್ ವೆನ್ ಇಟ್ ಈಸ್ ಟೇಕನ್ ಆ್ಯಸ್ ಎ ಪಾಯಿಂಟ್ ಲೋಡ್ ಆಗಿ ತಗೊಂಡ್ರೆ ಅದರದ್ದು ಸೆಂಟರ್, ಆ ಫೋರ್ಸ್ ಇರ್ತದ್ದು ಸೆಂಟರ್, ದಟ್ ಈಸ್ 0.675 ಮಾಡಿದಾಗ ನಿಮಗೆ ಮೊಮೆಂಟ್ 51.44 ಕಿಲೋ ನ್ಯೂಟನ್ ಮೀಟರ್ ಬರುತ್ತೆ. ದಟ್ ಈಸ್ ದ maximum moment at the mid span. So with respect to that, we'll check the effective depth sufficient ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. equating mu is equal to mu limit, ಇಲ್ಲಿ ಗ್ರೇಡ್ 415 ಇರೋದ್ರಿಂದ we can use mu limit is equal to 0.138 FCK/BD² ತಗೊಂಡ್ರೆ mu equal to mu limit ಮಾಡಿ d required ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ mu ಡಿವೈಡೆಡ್ ಬೈ 0.138 FCK/B ಮಾಡಿದಾಗ ಯು ವಿಲ್ ಗೆಟ್ ಡೆಪ್ತ್ ರಿಕ್ವೈರ್ಡ್ 13651 ಅಂತ ಕಂಡುಹಿಡ್ಕೊಂಡ್ವಿ. ಸೊ ನಾರ್ಮಲಿ ವಿ ಆಲ್ರೆಡಿ ಪ್ರೊವೈಡೆಡ್ 190 mm ಅನ್ನು ಪ್ರೊವೈಡ್ ಮಾಡಿದ್ವಿ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಹೆನ್ಸ್ ಇಟ್ ಈಸ್ ಓಕೆ ಟಿಲ್ ಹಿಯರ್. ವಾಟ್ ಎವರ್ ದ ಡಿಸೈನ್ ವಿ ಹ್ಯಾವ್ ಮೇಡ್ ದಟ್ ಈಸ್ ಫೈನ್, ವಿ ಕ್ಯಾನ್ ಮೂವ್ ಫರ್ದರ್. ಓಕೆ, ನೋಡಿ ಇಲ್ಲಿ ಡಿಸೈನ್ ರೀಇನ್ಫೋರ್ಸ್ಮೆಂಟ್ ಡಿಸೈನ್ ಮಾಡಬೇಕು. ಈಗ ಏರಿಯಾ ಆಫ್ ದಿ ಮೇನ್ ರೀಇನ್ಫೋರ್ಸ್ಮೆಂಟ್ ಯೂಸಿಂಗ್ SP16 ಟೇಬಲ್ ತೊಗೊಂಡ್ರೆ ಫಸ್ಟ್ mu/BD² ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 1.425 ಬಂತು ಕೆ ವ್ಯಾಲ್ಯೂ. ಇದನ್ನು mu/BD² ಅನ್ನು ನಾರ್ಮಲಿ ನಾವು ಕೆ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಸೊ 1.425 ದಟ್ ಈಸ್ ನೀವು ಹೋಗಿ SP16 ಟೇಬಲ್ 2 ಅನ್ನು ರೆಫರ್ ಮಾಡಬೇಕು. ಏನಕ್ಕಂದರೆ ಗ್ರೇಡ್ ಆಫ್ ದಿ ಸ್ಟೀಲ್ 415 ಇದೆ ಮತ್ತು ಗ್ರೇಡ್ ಆಫ್ ದಿ ಕಾಂಕ್ರೀಟ್ M20 ಇದೆ. ಅದಕ್ಕಾಗಿ ಟೇಬಲ್ 2 ಅನ್ನು ನೀವು ರೆಫರ್ ಮಾಡಿ. ಅಲ್ಲಿ ದಿಸ್ ವ್ಯಾಲ್ಯೂ ಈಸ್ ಲೈಸ್ ಬಿಟ್ವೀನ್ 1.4 ಆ್ಯಂಡ್ 1.45. 1.4ಗೆ ಡೈರೆಕ್ಟ್ ವ್ಯಾಲ್ಯೂ ಇದೆ 0.426 ಅಂತ, 1.45ಗೆ 0.443 ಅಂತ ನೀವು SP16 ಟೇಬಲ್ 2 ಅಲ್ಲಿ ನೋಡಿದ್ರೆ ಫಾರ್ ಅ ಗ್ರೇಡ್ 415ಗೆ ನೋಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಎಕ್ಸಾಕ್ಟ್ ವ್ಯಾಲ್ಯೂ 1.425ಗೆ ನಿಮಗೆ ಬೇಕು ಅಂದರೆ ಲೀನಿಯರ್ ಇಂಟರ್ಪೋಲೇಷನ್ ಮಾಡಿಕೊಂಡು ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ವಿ ಹ್ಯಾವ್ ಡಿಸ್ಕಸ್ ದಟ್ ಲೀನಿಯರ್ ಇಂಟರ್ಪೋಲೇಷನ್ ಇನ್ ಪ್ರೀವಿಯಸ್ ಸೆಷನ್ಗಳಲ್ಲಿ ಎಲ್ಲ ಡಿಸೈನ್ ಆಫ್ ಬೀಮ್ಸಲ್ಲಿ ಮತ್ತು ಡಿಸೈನ್ ಆಫ್ ದಿ ಸ್ಲ್ಯಾಬ್ಸಲ್ಲೂ ಎಲ್ಲನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರ ಪ್ರಕಾರ ನಾವು ಲೀನಿಯರ್ ಇಂಟರ್ಪೋಲೇಷನ್ ಮಾಡಿ ಯು ವಿಲ್ ಗೆಟ್ ದ ಪರ್ಸೆಂಟೇಜ್ ಆಫ್ ರೀಇನ್ಫೋರ್ಸ್ಮೆಂಟ್ PT ಆ್ಯಸ್ ಅ 0.435 ಅದು ಸಿಗುತ್ತೆ. ಸಿಕ್ಕಿ
ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ದಟ್ ಏರಿಯಾ ಆಫ್ ದಿ ರಿಇನ್ಫೋರ್ಸ್ಮೆಂಟ್ ASTನ ಕಂಡುಹಿಡ್ಕೊಳ್ಳಿ. PT/BD/100 ಮಾಡಿದ್ರೆ ನೀವು E25.55 mm² ಏರಿಯಾ ಸಿಗುತ್ತೆ. ಓಕೆ, ಇದನ್ನು ಆ್ಯಕ್ಚುಲಿ ಮಿನಿಮಮ್ ರಿಇನ್ಫೋರ್ಸ್ಮೆಂಟಿಗೆ ಚೆಕ್ ಮಾಡಿ. PT/BD/100 ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ವಾ, ಇದು ಮಾಡಿರುವಂಥ AST ಇದು ಮಿನಿಮಮ್ ಇದೆಯಾ ಅಂತ ಯು ಚೆಕ್ ಇಟ್ ಔಟ್ ವಿತ್ ರೆಸ್ಪೆಕ್ಟ್ ಟು ದಟ್. ಯಾಕಂದರೆ ಈ ಮಾಡಿರುವಂಥ AST ಕಂಡುಹಿಡ್ದಿದ್ದೀವಲ್ಲ, ದಟ್ ಹ್ಯಾಸ್ ಟು ಬಿ ಮೋರ್ ದೆನ್ ದಿ ಮಿನಿಮಮ್ AST. ಓಕೆ, ಅದು ಚೆಕ್ ಮಾಡಿ ಆದಮೇಲೆ ಇಫ್ ಇಟ್ ಈಸ್ ಮ್ಯಾಕ್ಸಿಮಮ್ ಯೂಸ್ ದ ಸೇಮ್ AST, ಅದರ್ವೈಸ್ ಯೂಸ್ ಅ ಮಿನಿಮಮ್ AST ಮಿನಿಮಮ್. ಪ್ರೊವೈಡ್ ಡಯಾಮೀಟ್ರನ್ನು ಅಸ್ಯೂಮ್ ಮಾಡ್ಕೊಳ್ಳಿ 12, 16 ಡಿಪೆಂಡಿಂಗ್ ಆನ್ ದಿ AST ಮೇಲೆ ನೀವು ಇದನ್ನು ಡಿಸೈಡ್ ಮಾಡ್ಬೋದು. ಓಕೆ, ಅದಾದಮೇಲೆ ಸ್ಪೇಸಿಂಗ್ ಆಫ್ ಅ ಬಾರ್, ಸ್ಪೇಸಿಂಗ್ ಆಫ್ 12 mm ಡಯಾ ಬಾರ್ ಕಂಡುಹಿಡಿಬೇಕಂದ್ರೆ ಏರಿಯಾ ಆಫ್ 1 ಬಾರ್ ಡಿವೈಡೆಡ್ ಬೈ ಟೋಟಲ್ AST ಮಲ್ಟಿಪ್ಲೈಡ್ ಬೈ 1000 ಮಾಡಿದಾಗ ಸ್ಪೇಸಿಂಗ್ 137 ಪಾಯಿಂಟ್ ಸಮಥಿಂಗ್ ಬಂತು. ಅದನ್ನು ನಾನು ಲೋವರ್ ವ್ಯಾಲ್ಯೂವಲ್ಲಿ ರೌಂಡ್ ಆಫ್ ಮಾಡಿದ್ದೀನಿ 125 mmಗೆ. ದಟ್ ಈಸ್ ಅ ಮೇನ್ ರಿಇನ್ಫೋರ್ಸ್ಮೆಂಟ್. 12 mm ಡಯಾ ಎಟ್ 125 mm ಸೆಂಟರ್ ಟು ಸೆಂಟರ್. ಇದು ನಿಮ್ಮ ಮೇನ್ ರಿಇನ್ಫೋರ್ಸ್ಮೆಂಟ್. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸ್ಟೀಲ್, ಅದು 0.12% ಆಫ್ ದಿ ಗ್ರಾಸ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಬಿಕಾಸ್ ಇದು FE415 ಇರೋದ್ರಿಂದ 0.12% ಮಿನಿಮಮ್ ಸ್ಟೀಲ್, ದಟ್ ವಿಲ್ ಬಿ ದಿ ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್. ಅದು ಮಾಡಿದಾಗ 258 mm² ವ್ಯಾಲ್ಯೂ ಬರುತ್ತೆ. ಯು ಚೂಸ್ ಅ ಡಯಾಮೀಟರ್ ಆಫ್ ದಿ ಬಾರ್ 8 or 10 mm. ಲೆಟ್ ಅಸ್ ಟೇಕ್ ಅ ಸ್ಮಾಲರ್ ಡಯಾಮೀಟರ್ 8 mm. ಅದಕ್ಕೆ ಸ್ಪೇಸಿಂಗನ್ನು ಕಂಡುಹಿಡೀರಿ. ಸ್ಪೇಸಿಂಗ್ ಕಂಡುಹಿಡಿದಾಗ ಇಟ್ ಕೇಮ್ ಅರೌಂಡ್ 194.82 ಬಂತು. ಯು ರೆಡ್ಯೂಸ್ ಲೋವರ್ ವ್ಯಾಲ್ಯೂ 25 ರೌಂಡ್ ಆಫ್ ಮಾಡಿ, ಆಗ ನಿಮಗೆ 175 mm ಬಂತು. ದಟ್ ವಿಲ್ ಬಿ ಯುವರ್ ಡಿಸ್ಟ್ರಿಬ್ಯೂಷನ್ ಸ್ಟೀಲ್ 8 mm ಡಯಾ ಎಟ್ 175 mm ಸೆಂಟರ್ ಟು ಸೆಂಟರ್. ಇದನ್ನು ನಾವು ರಿಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್ ಮಾಡಿದ್ರೆ, ಬಿಫೋರ್ ದಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಡೆವಲಪ್ಮೆಂಟ್ ಲೆಂತ್. IS 456 ಕ್ಲಾಸ್ 26.2.1.1 ಡೆವಲಪ್ಮೆಂಟ್ ಲೆಂತಿಗೆ ಫಾರ್ಮುಲಾ ಇದೆ. LD is equal to 5 multiplied by 0.87 FI divided by 4 ಟೋ BD ಅಂತ. ಓಕೆ, ಸೊ ಇದು ಡಯಾಮೀಟರ್ 5 ಅಂದರೆ ಡಯಾಮೀಟರ್ 12 mm, 0.87 into 415 ಡಿವೈಡೆಡ್ ಬೈ 4 ಟೋ BD ವ್ಯಾಲ್ಯೂ 1.2 ಇದೆ. ಅದನ್ನು ನೀವು 60% ಎನ್ಹ್ಯಾನ್ಸ್ ಮಾಡ್ಬೋದು ಅಂತಲೂ ಇದೆ. ದಟ್ಸ್ ವೈ ಇಟ್ ಹ್ಯಾಸ್ ಬಿನ್ ಮಲ್ಟಿಪ್ಲೈಡ್ ಬೈ 1.6 by 1.2. ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 564. ಅದನ್ನು ರೌಂಡ್ ಆಫ್ ಮಾಡಿ 600 mm ಡೆವಲಪ್ಮೆಂಟ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ದಿಸ್ 600 mm ಲೆಂತ್ ಆಫ್ ಬಾರ್ ವೇರೆವರ್ ಎಲ್ಲಿ ಡೆವಲಪ್ಮೆಂಟ್ ಲೆಂತ್ ಬೇಕು ಅಲ್ಲಿಗೆ ನಾವು ಮಿನಿಮಮ್ 600 mm LDಯನ್ನು ಕೊಡ್ಬೋದು. ಸೊ ಇಲ್ಲಿ ನೋಡಿ, ಇದು ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದರ ಪ್ರಕಾರ ಮಾಡಿರುವಂಥ ಸ್ಕೆಚ್ ಇದು. ಇಲ್ಲಿ ಇದು ನಮ್ಮ ಮೇನ್ ರಿಇನ್ಫೋರ್ಸ್ಮೆಂಟ್. ಕೆಳಗೆ ಸ್ಲ್ಯಾಬಿಂದ ಡೈರೆಕ್ಟಾಗಿ ಹೋಗಿ ಇಟ್ ವಿಲ್ ಮೂವ್ ಲೈಕ್ ದಿಸ್ ಅಲಾಂಗ್ ದಿ ಇನ್ಕ್ಲೈನ್ ಸ್ಪ್ಯಾನ್. ಇಲ್ಲಿ LD ಅದು ಬೆಂಡ್ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ಅ ಮೇನ್ ರಿಇನ್ಫೋರ್ಸ್ಮೆಂಟ್ 12 at 125. ಅದಾದಮೇಲೆ ನೆಕ್ಸ್ಟ್ ಇದರ ಸಪೋರ್ಟಿಂದ ಒಂದು ಬಾರ್ ಬಂದಿರೋದು ಬಾಟಮಲ್ಲಿ, ವಿಚ್ ವಿಲ್ ಬಿ ಬೆಂಡ್ ಟು ಥ್ರೂ L/3 ಸ್ಲೋಪ್ ಟಾಪಲ್ಲಿ ಬೆಂಡ್ ಆಗಿರುತ್ತೆ. ದಟ್ ಈಸ್ ದ ಸೇಮ್ ಡಯಾಮೀಟರ್ ವಿ ಕ್ಯಾನ್ ಯೂಸ್ 12 at 125 mm ಸೆಂಟರ್ ಟು ಸೆಂಟರ್. ಮತ್ತೊಂದು ಟಾಪ್ ಸ್ಟೀಲ್ ಎಂಡಿಂದನೇ ಬಂದು ವಿಚ್ ವಿಲ್ ಬಿ ಬೆಂಟ್ ಓವರ್ ಹಿಯರ್. ಓಕೆ, LD ಬೆಂಡ್ ಆಗಿರುತ್ತೆ. ಅದನ್ನು ನೀವು ಡಯಾಗ್ನಲ್ ಕ್ರ್ಯಾಕ್ಸ್, ಟೆನ್ಸೈಲ್ ಕ್ರ್ಯಾಕ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಎಕ್ಸ್ಟ್ರಾ ಬಾರ್ ಸೇಮ್ ರಿಇನ್ಫೋರ್ಸ್ಮೆಂಟನ್ನೇ ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಸಪೋಸ್ ನಾವು
ಟಾಪ್ ಬಾರನ್ನು ಪ್ರೊವೈಡ್ ಮಾಡಬೇಕು. ಇಲ್ಲಿ ಕಂಟಿನ್ಯೂ ಆಗಿ ಬಂದು ಯಲ್ಲಿ ಎಕ್ಸ್ಟ್ರಾ ಬಾರ್ ಇಲ್ಲ ಆಲ್ಟರ್ನೇಟ್ ಬಾರನ್ನೇ ಬಂಡ್ ಅಪ್ ಮಾಡ್ಕೋಬೋದು. ಓಕೆ, ಆಲ್ಟರ್ನೇಟ್ ಮೇನ್ ಬಾರನ್ನು ನಾವು ಇಲ್ಲಿ ಎಡ್ಜಲ್ಲಿ ಆ್ಯಕ್ಚುಲಿ ನಾವು L/3 to L/4 ಈ ವ್ಯಾಲ್ಯೂಗೆ ನಾವು ಬೆಂಟಪ್ ಮಾಡ್ಕೊಳ್ತೀವಿ. ಇಲ್ಲ LDಗೆ ಅದನ್ನು ಬೆಂಟಪ್ ಮಾಡಿ ಹಿಯರ್ ವಿ ಹ್ಯಾವ್ ಬೆಂಟಪ್ ಫಾರ್ ಅ ಡಿಸ್ಟೆನ್ಸ್ ಎಟ್ 500 mm ನಾವು ಇದನ್ನು ಬೆಂಟಪ್ ಮಾಡಿದ್ದೀವಿ. ಅದರ್ ಡೈರೆಕ್ಷನಲ್ಲಿ ಡಾಟ್ ಕಾಣ್ತಾ ಇರೋದು ನಿಮ್ಮ ಡಿಸ್ಟ್ರಿಬ್ಯೂಷನ್ ಸ್ಟೀಲ್, ದಟ್ ಈಸ್ 8 at 175 mm center to center. This is with respect to the ಪ್ರಾಬ್ಲಮ್ ವಾಟ್ ದೇ ಹ್ಯಾವ್ ಪ್ರೊವೈಡೆಡ್, ಅದರ ಪ್ರಕಾರ ಮಾಡಿರುವಂಥ ಸ್ಕೆಚ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ವಶನ್ಸ್ ವಾಟ್ ವಿ ಹ್ಯಾವ್. ಈಗ ಏನು ಡಿಸ್ಕಸ್ ಮಾಡಿದ್ದೀವಿ ಅದರ ಮೇಲೆ ಸೆಷನ್, ಪ್ರಿವಿಯಸ್ ಸೆಷನ್ನು ಆಗಿರ್ಬೋದು, ಈ ಸೆಷನಲ್ಲೂ ಏನು ಡಿಸ್ಕಸ್ ಮಾಡಿದ್ದೀವಿ ಅದರ ಮೇಲೆ ಲೆಟ್ ಅಸ್ ಟೇಕ್ ಸಮ್ ಕ್ವಶನ್ಸ್. ಓಕೆ, ಸೊ ಫಸ್ಟ್ ಕ್ವಶನ್, ದಿ ಮಿನಿಮಮ್ ವಿಡ್ತ್ ಆಫ್ ದಿ ಸ್ಟೇರ್ ಇನ್ ಎ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ನಾನು ಆಲ್ರೆಡಿ ಲಾಸ್ಟ್ ಇದರಲ್ಲಿ ಒಂದು ಟೇಬಲ್ ಹಾಕಿ ಕೊಟ್ಟಿದ್ದೆ, ಮಿನಿಮಮ್ ವಿಡ್ತ್ ರೆಸಿಡೆನ್ಷಿಯಲಲ್ಲಿ ಎಷ್ಟು ಪ್ರೊವೈಡ್ ಮಾಡಬೇಕು ಅಂತ. ಸೊ ಲೆಟ್ ಅಸ್ ವ್ಯೂ ದಿಸ್ ಆನ್ಸರ್. ಸೊ ಮಿನಿಮಮ್ ವಿಡ್ತ್ ಆಫ್ ದಿ ಸ್ಟೇರ್ ಈಸ್ ಟು ಬಿ 0.8. ದಟ್ ಈಸ್ ದ ಮಿನಿಮಮ್ ವಿಡ್ತ್ ಆಫ್ ದಿ ಸ್ಟೇರ್ ಇನ್ ಎ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ನೆಕ್ಸ್ಟ್, ಏನಕ್ಕೆ ಇಷ್ಟು ಪ್ರೊವೈಡ್ ಮಾಡಬೇಕು ಅಂತಂದರೆ, ಇದಕ್ಕಿಂತ ಕಡಿಮೆ ಆಯಿತು ಅಂದರೆ ದ ಕಂಜೆಷನ್ ದಟ್ ಮೇಕ್ಸ್ ವೈಲ್ ಕ್ಲೈಂಬಿಂಗ್ ದಿ ಸ್ಟೇರ್ಸ್. ಓಕೆ, ಸೊ ಜಾಸ್ತಿನೂ ಪ್ರೊವೈಡ್ ಮಾಡ್ಬೋದು, ದಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಅವೈಲೇಬಿಲಿಟಿ ಆಫ್ ಸ್ಪೇಸ್, ಅದನ್ನು ನೋಡಿಕೊಂಡು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಮಿನಿಮಮ್ ಪಿಚ್ ಆಫ್ ದಿ ಸ್ಟೇರ್ ಎಷ್ಟಿರಬೇಕು ಅಂತ. ಪಿಚ್ ಅಂದರೆ inclined soffit inclination with respect to the horizontal minimum ಎಷ್ಟಿರಬೇಕು ಅಂತ. ಸೊ ದಟ್ ಹ್ಯಾಸ್ ಟು ಬಿ 38 degree ಮಿನಿಮಮ್ ಇರಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ವಿ ಅಂದರೆ ಶಾರ್ಪ್ ಆಗೋಗುತ್ತೆ, ಸ್ಟೆಪ್ಸನ್ನು ಕ್ಲೈಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್, ಇದು ಯಾವ ಟೈಪ್ ಆಫ್ ಸ್ಟೇರ್ ಕೇಸ್ ಅಂತ. ಸೊ ಸ್ಟ್ರೈಟ್ ಇದೆ, ಸೊ ಇಟ್ ವಿಲ್ ಬಿ ಎ ಸಿಂಗಲ್ ಫ್ಲೈಟ್ ಸ್ಟೇರ್ ಕೇಸ್. ಸ್ಟ್ರೈಟ್ ಇರೋದ್ರಿಂದ ಇದನ್ನು ಸಿಂಗಲ್ ಫ್ಲೈಟ್ ಸ್ಟೇರ್ ಕೇಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಮಿನಿಮಮ್ ವಿಡ್ತ್ ಆಫ್ ದಿ ಲ್ಯಾಂಡಿಂಗ್. ಆಲ್ರೆಡಿ ನಾನು ಹೇಳಿದ್ದೀನಿ, ಮಿನಿಮಮ್ ವಿಡ್ತ್ ಹ್ಯಾಸ್ ಟು ಬಿ ಈಕ್ವಲ್ ಟು ದಿ ವಿಡ್ತ್ ಆಫ್ ದಿ ಸ್ಟೇರ್ ಇರಲೇಬೇಕು ಅಂತ. ಓಕೆ, ದಿಸ್ ಇಸ್ ದ ಆನ್ಸರ್ ಆ್ಯಕ್ಚುಲಿ, ಈಕ್ವಲ್ ಟು ದಿ ವಿಡ್ತ್ ಆಫ್ ದಿ ಸ್ಟೇರ್ಸ್ ಎಷ್ಟು ಪ್ರೊವೈಡ್ ಮಾಡ್ತೀವಿ ಅಷ್ಟು ಮಿನಿಮಮ್ ಇರಲೇಬೇಕು. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ಆನ್ ದಿಸ್, ದ ಮಿನಿಮಮ್ ಏರಿಯಾ ಆಫ್ ರೀಇನ್ಫೋರ್ಸ್ಮೆಂಟ್. ನಾನು AST ಮಿನಿಮಮ್ HYSD ಬಾರಿಗೆ ಎಷ್ಟಿರಬೇಕು ಅಂತ ಹೇಳಿದೆ ಆಲ್ರೆಡಿ. that has to be 0.12% of the gross cross sectional area. That is HYSD ಬಾರಿಗೆ. ಇಫ್ ಇಟ್ ಈಸ್ ಅ ಮೈಲ್ಡ್ ಸ್ಟೀಲ್ ಆಗಿದ್ದರೆ ಇಟ್ ಹ್ಯಾಸ್ ಬೀನ್ 0.15 ಆಗ್ತಿತ್ತು. ಇಲ್ಲಿ HYSD ಬಾರ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದು 0.12% ಆಫ್ ದಿ ಗ್ರಾಸ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಇದು ಆನ್ಸರ್. ಸೊ ನಾನು ಸಮರೈಸ್ ಮಾಡಬೇಕು ಅಂತಂದರೆ, ಈ ಸೆಷನಲ್ಲಿ ಡಿಸ್ಕಸ್ ಮಾಡಿರೋದನ್ನು ಇಲ್ಲಿ ನಾವು ಫಸ್ಟ್ ಡಿಸೈನ್ ಸ್ಟೆಪ್ಸನ್ನು ಡಿಸ್ಕಸ್ ಮಾಡಿದ್ವಿ. ಹೌ ಟು ಕ್ಯಾಲ್ಕುಲೇಟ್ ದಿ ಡೆಪ್ತ್ ಆಫ್ ದಿ ಬೇಸ್ ಸ್ಲ್ಯಾಬ್, ಎಫೆಕ್ಟಿವ್ ಲೆಂತ್ ಆಫ್ ದಿ ಸ್ಟೇರ್ಸ್ ಯಾವ ರೀತಿ, ಆ್ಯಂಡ್ ಪ್ರಪೋರ್ಷನೇಟ್ ಯಾವ ರೀತಿ ಮಾಡ್ಕೊಳ್ತೀವಿ ಬೈ ನೋಯಿಂಗ್ ದಿ ಡೈಮೆನ್ಷನ್ ಆಫ್ ದಿ ರೈಸರ್ ಆ್ಯಂಡ್ ಟ್ರೆಡ್. ಮತ್ತು ಅದಾದಮೇಲೆ ಹೌ ಟು ಕ್ಯಾಲ್ಕುಲೇಟ್ ದಿ ಏರಿಯಾ ಆಫ್ ದಿ ರೀಇನ್ಫೋರ್ಸ್ಮೆಂಟ್, ಅದನ್ನು ಡಿಸ್ಕಸ್ ಮಾಡಿ ಅದನ್ನು ವಿ ಹ್ಯಾವ್ ಅಪ್ಲೈಡ್ ಆನ್ ಆ್ಯಕ್ಚುಯಲ್ ಪ್ರಾಬ್ಲಮಲ್ಲಿ ನಾವು ಅದನ್ನು ಅಪ್ಲೈ ಮಾಡಿದ್ವಿ. ಸೊ ಮಾಡಿ ಲಾಸ್ಟಿಗೆ ವಿತ್ ರೆಸ್ಪೆಕ್ಟ್ ಟು ದಿ ರೀಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್ ನಾವು ಡಿಸ್ಕಸ್ ಕೂಡ ಮಾಡಿದ್ವಿ. ಸೊ ನಾನು ಈ ಸೆಷನನ್ನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.